ಚಿತ್ತವನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಹರಿಚರಣ ಅಮೃತಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲಪ್ಪ. ಆದ್ದರಿಂದ ಚಿತ್ತವೇ ಹರಿಯ ಚರಣ ಸ್ಮರಣೆ ಎಂಬ ಅಮೃತವನ್ನು ನೀನು ಆಸ್ವಾದಿಸೋದನ್ನು ಮರಿಬೇಡ ಎಂಬುದಾಗಿ ನಾವು ಹೇಳಿಕೊಂಡಿದ್ವಿ. ಚಿತ್ತ ಅನ್ನುವುದು ನಮ್ಮ ಎಲ್ಲ ಸಂಸ್ಕಾರಗಳಿಗೆ ಮೂಲ ಸ್ರೋತ, ಅದು ಮೂಲ ನೆಲೆ. ಚಿತ್ತದೊಳಗೆ ನಮ್ಮ ದೈನಂದಿನ ಎಲ್ಲ ಭಾವನೆಗಳು, ಎಲ್ಲ ಚಿಂತನೆಗಳು, ಎಲ್ಲ ಇಂದ್ರಿಯಗಳಿಂದ ಮಾಡಿದಂಥ ಎಲ್ಲವೂ ಕೂಡ ಆ ಚಿತ್ತದೊಳಗೆ ಸಂಗ್ರಹ ಆಗುತ್ತೆ. ಆದ್ದರಿಂದಲೇ ಚಿತ್ತಕ್ಕೆ ಲಕ್ಷಣವನ್ನು ಕೊಡುವಾಗ ಅನುಸಂಧಾನಾತ್ಮಿಕ ಅಂತಃಕರಣ ವೃತ್ತಿ ಅಂತ ಕರೀತಾರೆ. ಅಂದರೆ ಬೆಳಗಿನಿಂದ ನಾವು ಏನೇನು ಮಾಡಿದ್ದೀವಿ, ಏನೇನು ಕೇಳಿದ್ದೀವಿ, ಏನೇನು ಹೇಳಿದ್ದೀವಿ, ಏನೇನು ನೋಡಿದ್ದೀವಿ, ಏನೇನು ಆಡಿದ್ದೀವಿ ಎಲ್ಲ ನಮಗೆ ನೆನಪಿಗೆ ಬರ್ತಿರುತ್ತೆ ಅಲ್ವಾ. ನಾ ಹೀಗೆ ಅಂದ್ಬಿಟ್ಟೆ, ನಾ ಹೀಗೆ ಮಾಡಿಬಿಟ್ಟೆ, ನಾ ಹೀಗೆ ಮಾಡಬಾರ್ದಿತ್ತು, ಎಲ್ಲನೂ ನೆನಪಿಗೆ ಬರ್ತಿರುತ್ತೆ. ನಾವು ಸುಮ್ಮನೆ ಇದ್ರೂ ಅದು ತಲೆ ಒಳಗೆ ಆಡ್ತಾನೆ ಇರುತ್ತೆ, ಕೆಲಸ ಮಾಡ್ತಾ ಇದ್ರೂ ಅದು ಬರ್ತಾನೇ ಇರುತ್ತೆ. ಅದನ್ನು ಚಿತ್ತ ಅಂತ ಕರೀತಾರೆ. ಇದು ನಮ್ಮಂಥ ಸಾಧಾರಣ ಜನರಿಗೆ ಈ ಚಿತ್ತನೇ ಮುಂದಕ್ಕೇನಾಗುತ್ತೆ, ಬೀಜವಾಗಿದ್ದುಕೊಂಡು ನಮಗೆ ಬೇರೆ ಬೇರೆ ಜನ್ಮಗಳನ್ನು ಕೊಡುವುದಕ್ಕೆ ಕಾರಣ ಆಗುತ್ತೆ. ಈ ಚಿತ್ತ ಖಾಲಿಯಾಗಬೇಕಾದ್ರೆ ಅಥವಾ ಚಿತ್ತದೊಳಗೆ ಇದು ಯಾವುದೂ ಬರದೇ ಇರಬೇಕಾದ್ರೆ ಮುಖ್ಯವಾಗಿ ನಾವು ಭಗವಂತನ ನಾಮ ಅನ್ನುವುದನ್ನು ತುಂಬಿಕೊಳ್ಳಬೇಕು. ಅದನ್ನು ನಾವು ನಿನ್ನೆ ನೋಡಿಕೊಂಡ್ವಿ. ಋಷಿಮುನಿಗಳೆಲ್ಲ ಏನು ಮಾಡ್ತಾರೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ ಅಂತ. ಅಂದರೆ ಯಾರು ಮುನಿಗಳಿದ್ದಾರೆ, ಅಂದರೆ ಪರಮಾತ್ಮನನ್ನು ಭಾವಿಸುವಂಥ ಮುನಿಗಳಿದ್ದಾರೆ, ಅವರಿಗೆ ಹಾಗೆ ರಾತ್ರಿಯಲ್ಲಿ ಈ ಭಾವನೆಗಳು ಅಂದರೆ ಬೆಳಗಿನಿಂದ ನಾವು ಮಾಡಿದಂಥ, ನೋಡಿದಂಥ, ಕೇಳಿದಂಥ ಎಲ್ಲ ಬಂದು ಚಿತ್ತದೊಳಗೆ ಸೇರಿಕೊಳ್ಳದೆ ಇರುವಂತೆ ಇವರೇನು ಮಾಡ್ತಾರೆ, ಭಗವಂತನ ನಾಮವನ್ನು ಸ್ಮರಿಸ್ತಾರೆ, ಭಗವಂತನ ದಿವ್ಯ ರೂಪವನ್ನು ಧ್ಯಾನ ಮಾಡ್ತಾರೆ. ಆ ಭಗವಂತನ ಭಾವನೆಯೊಳಗೆ ಮುಳುಗೋದ್ರಿಂದ ಏನಾಗುತ್ತೆ, ಚಿತ್ತದೊಳಗೆ ಇದೆಲ್ಲ ಬಂದು ಸೇರದೆ ಇರುವಂತೆ ಅಡ್ಡಗಾವಲು, ಅದು ಒಂದು ಅಡ್ಡ ರಕ್ಷಣಾ ರೀತಿ ಆಗುತ್ತೆ. ಇನ್ನು ಬೆಳಗ್ಗೆ ಏನು ಮಾಡ್ತಾರೆ ಮುನಿ, ಯಸ್ಯಾಂ ಜಾಗೃತಿ ಭೂತಾನಿ, ಎಲ್ಲ ಜೀವಿಗಳು ಯಾವ ಒಂದು ಹಗಲಿನಲ್ಲಿ ಎಚ್ಚರಗೊಳ್ತಾರೆ ಆಗಲೂ ಅವ್ರೇನು ಮಾಡ್ತಾರೆ, ರಾತ್ರಿಯೆಲ್ಲ ಕಂಡಿದ್ರಲ್ಲ ದೇವತೆಗಳನ್ನ, ಅದನ್ನೇ ಎಲ್ಲ ಕಡೆಯಲ್ಲಿ ನೋಡ್ತಾರೆ, ಎಲ್ಲ ವಸ್ತುಗಳಲ್ಲಿ ನೋಡ್ತಾರೆ, ಎಲ್ಲ ಪದಾರ್ಥಗಳಲ್ಲಿ ನೋಡ್ತಾರೆ. ಹಾಗಾಗಿ ಅವರಿಗೆ ಚಿತ್ತ ಏನಾಗಿರುತ್ತೆ, ಏನೂ ಇಲ್ಲದ ಅಂದರೆ ಸದಾಕಾಲ ಭಗವಂತನ ಚಿಂತನೆ, ಭಗವನ್ಮಯವಾದ ಭಾವನೆಯಿಂದ ಕೂಡಿಬಿಡುತ್ತೆ ಚಿತ್ತ. ಆದ್ದರಿಂದ ಅವರಿಗೆ ಬೇರೆ ಇನ್ನೇನೇನೋ ಬಂದು ಪ್ರವೇಶ ಮಾಡಲ್ಲ. ಆದ್ದರಿಂದ ಅವರು ಸದಾನಂದರಾಗಿರ್ತಾರೆ, ಸದಾ ಆನಂದಮಯವಾದ ನೆಲೆಯಲ್ಲಿರ್ತಾರೆ, ಸದಾ ಭಗವಂತನನ್ನು ನೋಡ್ತಾರೆ. ಎಲ್ಲೆಲ್ಲೋ ನೋಡಿದ್ದೆಲ್ಲ ಅವರಿಗೆ ಭಗವಂತ ಆಗುತ್ತೆ. ಯಾವುದನ್ನು ನಾವು ಭಾಗವತ ತತ್ವ ಅಂತ ಹೇಳಿದ್ವಿ, ಭಗವನ್ಮಯ, ಭಗವತ್ ಪ್ರಿಯ, ಅರ್ಪಿತ, ಆ ಭಾವ ಆ ಋಷಿಮುನಿಗಳೊಳಗೆ ಗಾಢವಾಗಿ ಬರೋದಕ್ಕೆ ಮುಖ್ಯವಾದಂಥ ವಿಚಾರ ಏನಪ್ಪ ಅಂದರೆ ಭಗವಂತನ ನಾಮಾಮೃತ ಆಸ್ವಾದನೆ. ಮೊದಲಿಗೆ ಅಮೃತ ಅಂದರೆ ಇಷ್ಟ ಅಂದರೆ ಯಾವುದು ನಾವು ಇಷ್ಟಪಡ್ತೇವೋ ಅದು. ಯಾವುದನ್ನೋ ಒಂದು ಸಾರು ಊಟ ಮಾಡ್ತಾ ಅಮೃತ ಅಂತೇವೆ. ಸಾರೇನು ಸಿಹಿಯಾಗಿರುತ್ತ್ಯಾ, ಯಾವುದು ನಮಗೆ ತುಂಬ ರುಚಿ ಕೊಡುತ್ತೆ, ಇಷ್ಟ ಆಗಿರುತ್ತೆ, ಅದನ್ನು ಅಮೃತ ಅಂತ ಭಾವಿಸ್ತೇವೆ. ಹಾಗೆ ಲೌಕಿಕವಾದ ಇಷ್ಟ ಇದೆಯಲ್ಲ, ಅದು ಸದಾ ಇಷ್ಟವಾಗಿ ಉಳಿಯಲ್ಲ. ಗಮನಿಸಿ ನೋಡಿ, ಯಾವ ಒಂದು ಕಂದನನ್ನು ಅತ್ಯಂತ ಪ್ರೀತಿಸ್ತಾ ಇರ್ತೇವೆ, ಆ ಕಂದನೇ ನನ್ನ ಜೀವನದ ಸರ್ವಧ್ಯೇಯ ಅಂತ ಭಾವಿಸಿರ್ತೇವೆ. ಅದೇ ಕಂದ ಒಂದು ತಿರುಗು ಮಾತಾಡಿಬಿಟ್ರೆ ಅಥವಾ ಅದೇ ಒಂದು ಕಂದ ವಿರೋಧಿಸಿ ನಡ್ಕೊಂಡು ಬಿಟ್ರೆ ಅವನನ್ನು ಇನ್ನು ನಿನ್ನ ಮುಖ ನೋಡೋದಿಲ್ಲ, ನಾ ಸತ್ರು ನನಗೆ ಬೆಂಕಿ ಹಾಕಕ್ಕೆ ನೀವು ಬರಬಾರ್ದು, ಈ ಥರದ್ದೆಲ್ಲ ಚಿಂತನೆಗಳನ್ನು ನಾವು ಮಾಡ್ಕೊಳ್ತೇವಲ್ವೇ. ಅಂದರೆ ಇಷ್ಟ ಅನ್ನುವುದು ಲೋಕದಲ್ಲಿ ಏನಾಗುತ್ತೆ, ಪರಿವರ್ತಿತ ಆಗುತ್ತಾ ಇರುತ್ತೆ. ಆಗ ಅಮೃತ ಇಷ್ಟ ಒಂದೇ ಆಯ್ತಲ್ವ. ಆದರೆ ಆ ಇಷ್ಟ ಸ್ಥಿರವಾಗಿ ಉಳಿಬೇಕಾದರೆ ಏನು ಬೇಕು, ಅದು ಸ್ಥಿರವಾದದ್ದನ್ನು ನಾವು ಇಷ್ಟಪಡಬೇಕು. ಯಾಕೆ ಅಂದರೆ ಲೌಕಿಕವಾದ ಈ ಶರೀರಗತ ಸಂಬಂಧ ಇದೆಯಲ್ಲ, ಅದು ಸ್ಥಿರ ಅಲ್ಲ, ಬದಲಾಗುತ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಮನಸ್ಸಿನ ಭಾವನೆಗೆ ತಕ್ಕಂತೆ ಅದು ಬದಲಾಗುತ್ತೆ. ಆದರೆ ಪರಮಾತ್ಮ ಎನ್ನುವ ವಸ್ತು ಭೂತ ವರ್ತಮಾನ ಭವಿಷ್ಯತ್ತುಗಳಲ್ಲಿ ಏನದು ಸಚ್ಚಿದಾನಂದನೇ.
ಅದು ಕೃತಯುಗದಲ್ಲಾದರೂ ಸಚ್ಚಿದಾನಂದನೇ, ತ್ರೇತಾದ್ವಾಪರ ಕಲಿಯಲ್ಲಿ ಬಂದರೂ ಸಚ್ಚಿದಾನಂದನೇ, ಯಾವುದು ರಾಮನೋ ಕೃಷ್ಣನೋ ಏನೇ ಅವತಾರ ತಳೆದಿರಲಿ ಅದು ಸಚ್ಚಿದಾನಂದನೇ. ಪ್ರತಿ ಜೀವಗಳು ಏನೇನಿದೆ ಅದು ಒಂದು ಕೋತಿನೋ ಹುಲಿನೋ ಸಿಂಹನೋ ಜಿಂಕೆನೋ ಹಾಗೆ ಹಲ್ಲಿನೋ ಜಿರಳೆನೋ ಏನು ಯಾವ ರೂಪ ತಳೆದಿದೆ ಆ ಎಲ್ಲ ರೂಪದಲ್ಲಿ ಸಚ್ಚಿದಾನಂದನೇ. ಸಚ್ಚಿದಾನಂದ ಅಂದರೆ ಸತ್ ಅಂದರೆ ಇರುವಿಕೆ. ಈಗ ಜಿರಳೆ ಇರೋದ್ರಿಂದ ತಾನೇ ಕಾಣ್ತಾ ಇದೆ, ಅದರಿಂದ ಅಸ್ತಿತ್ವ ಇದೆ. ಚಿತ್ತಂದ್ರೆ ಜ್ಞಾನಕ್ಕೆ ವಿಷಯ ಆಗ್ತಾ ಇದೆ. ಅದನ್ನ ನೋಡಿದ್ರಿಂದ ನಮಗೆ ಬೇಜಾರಿರಬಹುದು, ಆದರೆ ಒಂದು ಹಲ್ಲಿಗೆ ಜಿರಳೆ ಆಹಾರ ಸಿಕ್ತು ಅಂತ ಆನಂದ ಆಗುತ್ತೆ ಅಲ್ವೇ? ಹಾಗೆ ಸಚಿತ್ ಆನಂದ ರೂಪವಾದಂಥದ್ದು ಪ್ರತಿಯೊಂದು ವಸ್ತುವಿನೊಳಗೂ ಆ ರೂಪದಲ್ಲಿ ಅದು ಅಭಿವ್ಯಕ್ತಿ ಇದೆ. ಹಾಗಾಗಿ ಸಚ್ಚಿದಾನಂದಮಯ ಅನ್ನುವುದು ಯಾವತ್ತೂ ಬದಲಾಗಲ್ಲ. ಆ ಯಾವತ್ತೂ ಬದಲಾಗದ ವಸ್ತುವನ್ನು ಹಿಡ್ಕೊಂಡ್ರೆ ನಾವು ಅಮೃತವನ್ನು ಆಸ್ವಾದನೆ ಮಾಡೋದಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಹರಿಚರಣ ಸ್ಮರಣ ಅಮೃತ. ಆ ಅಮೃತಕ್ಕೆ ಸದೃಶವಾದದ್ದು ಇನ್ನೊಂದಿಲ್ಲಪ್ಪ. ಮೊದಲಿಗೆ ನಿನಗದು ಅಮೃತ ಅನ್ಸಲ್ಲ, ಅದು ಬೇಜಾರು ಅನ್ಸುತ್ತೆ, ಬೋರ್ ಅನ್ಸುತ್ತೆ, ಅಯ್ಯೋ ಯಾರಿಗೂ ಬೇಕು ಅನ್ಸುತ್ತೆ. ಆದರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದ್ಬಿಟ್ರೆ ಹೇಗೆ ನೋಡಿ, ಈಗ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಇಲ್ಲ ಅಂದ್ರೆ ನಂಗೆ ಆಗಲ್ಲ. ಯಾವತ್ತೂ ನಾವು ಇದನ್ನು ಅಭ್ಯಾಸ ಮಾಡಿದ್ದು, ಯಾರು ಅಭ್ಯಾಸ ಮಾಡ್ತಿದ್ದು, ಯಾವಾಗ ಅಭ್ಯಾಸ ಆಗಿದ್ದು? ಹುಟ್ಟಿದ ಕಂದನಿಗೆ ಕಾಫಿ ಕುಡಿಸಿದ್ವಾ? ಇಲ್ಲ ಅಲ್ವೇ? ಆದರೆ ಯಾವಾಗಲೂ ಇದು ಬಂದಿದ್ದು ಹೇಗೆ ಇದಿಲ್ಲದಿದ್ರೆ ಆಗಲ್ಲ ಅನ್ನೋ ಸ್ಥಿತಿ ಬರುತ್ತೆ. ಅದರಂತೆ ಇದು ಹೇಗೆ ಬಂತು? ಅಭ್ಯಾಸದಿಂದ. ಅದೇ ರೀತಿ ನಿರಂತರ ಅಭ್ಯಾಸ ಮಾಡಿದರೆ ಭಗವನ್ನಾಮದಲ್ಲೂ ಕೂಡ ಪ್ರೀತಿ ತಾನೇ ಬರುತ್ತೆ. ಮೊದಲಿಗೆ ಭಯದಿಂದನೋ, ಅದಕ್ಕೆ ಹಿಂದೆ ಎಲ್ಲ ಸ್ತೋತ್ರ ಹೇಳದೇ ಇದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೆದರಿಸಿ ಸ್ತೋತ್ರ ಹೇಳಿಸ್ತಿದ್ರು. ಹಾಗೆ ಅಂತ ಸ್ತೋತ್ರ ಹೇಳದೇ ಇದ್ರೆ ಏನೂ ಆಗಿಬಿಡಲ್ಲ, ಹೇಳಿ ಅನ್ನೋದು ಮುಖ್ಯ ಉದ್ದೇಶ ಅಷ್ಟೇ. ಅದೇ ರೀತಿಯಲ್ಲಿ ಅಂದರೆ ಭಯದಿಂದನೋ ಯಾವುದೋ ರೀತಿಯಿಂದ ಭಗವಂತನನ್ನು ನೀನು ಸ್ಮರಿಸಿದರೆ, ಈಗ ಉದಾಹರಣೆಗೆ ಕಂಸ ಕೋಪದಿಂದ ರೋಷದಿಂದ ದ್ವೇಷದಿಂದ ಕೂತ ಜಾಗ ನಿಂತ ಜಾಗ ಮಲಗಿದ ಜಾಗ ಎದ್ದ ಜಾಗ ನೋಡಿದ ಜಾಗ ಕೃಷ್ಣ ಕೃಷ್ಣ, ಅವನಿಗೆ ಕಿಟಕಿ ನೋಡಿದರೆ ಕೃಷ್ಣ ಅವನಲ್ಲಿ ಕೂತಿದ್ದಾನೆ ಹೊಡೆದು, ಆ ರೀತಿ ರೋಷ, ದಿಂಬಿಗೆ ತಲೆ ಕೊಟ್ಟರು ಕೃಷ್ಣ, ಆ ರೀತಿ ಅಂದರೆ ಹಾಗೆ ಎಲ್ಲ ಕಡೆಯಲ್ಲಿ ಕೃಷ್ಣ. ಅದು ರೋಷದಿಂದಾಗಲಿ ಭಾಗವತದಲ್ಲಿ ಮಾತಿದೆ. ಆದ್ದರಿಂದ ಹಗೆಯಿಂದನಾದರೂ ಕೂಡ ಭಗವಂತನನ್ನು ನಾವು ಇಷ್ಟಪಡೋದಕ್ಕೆ ಆರಂಭ ಮಾಡಿಬಿಟ್ರೆ ಆಮೇಲೆ ಅದೇ ಪ್ರೀತಿಯಾಗತ್ತೆ, ಅದು ಅಮೃತ ಆಮೇಲೆ ಆಗುತ್ತೆ. ಅಲ್ಲಿ ಕಂಸನ ವಿಚಾರ ಇಲ್ಲ. ಅದಕ್ಕೋಸ್ಕರ ಚಿಕ್ಕವರಿರುವಾಗ ತಂದೆ ತಾಯಿಗಳು ನಮ್ಗೆ ಏನು ಮಾಡ್ತಿದ್ರು? ಬೈದು ಅಂದು ಏಟ್ ಕೊಟ್ಟಾದ್ರೂ ಸ್ತೋತ್ರ ಹೇಳಿಸ್ತಿದ್ರು. ಹೇಳು ಸ್ತೋತ್ರ ಹೇಳದೇ ಇದ್ರೆ ಊಟ ಹಾಕಲ್ಲ, ಮನೆಯಿಂದ ಆಚೆ ಹೋಗು, ಹಾಗೆಲ್ಲ ಹೇಳಿ ನಮಗೆ ಸ್ತೋತ್ರ ಹೇಳಿಸ್ತಿದ್ರು. ಹಾಗೆ ಹೇಳಿಸಿದರ ಫಲ ಇವತ್ತು ನಮಗೆ ಗೊತ್ತಾಗುತ್ತೆ ಅಲ್ವೇ? ಆದ್ರಿಂದ ಆ ರೀತಿಯಲ್ಲಿ ಆ ಹರಿಚರಣ ಸ್ಮರಣ ಅಮೃತ ಆಗಬೇಕಾದ್ರೆ ನಿರಂತರ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿಬಿಟ್ರೆ ಅದೇನಾಗುತ್ತೆ? ತಾನು ಅಮೃತ ಅನ್ನೋದು ಆನಂತರದಲ್ಲಿ ಗೊತ್ತಾಗುತ್ತೆ. ಹಾಗೆ ಹರಿಚರಣ ಸ್ಮರಣ ಅಮೃತಕ್ಕೆ ಸದೃಶವಾದದ್ದು ಇನ್ನೊಂದಿಲ್ಲಪ್ಪ. ಆದ್ರಿಂದ ಅದನ್ನು ನೀನು ಸ್ಮರಿಸು, ಆ ಹರಿಚರಣ ಸ್ಮರಣೆಯನ್ನು ಮಾಡು ಅನ್ನುವುದಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಈಗ ಮಾಭೀರ್ಮಂದ ಮನೋ ವಿಚಿಂತ್ಯ ಬಹುಧಾ ಯಾಮೀಶ್ಚಿರಂಗ್ಯಾತನಾಃ ನಾಮೀನಃ ಪ್ರಭವಂತಿ ಸ್ವಾಪರಿಪವಃ ಸ್ವಾಮಿ ನನು ಶ್ರೀಧರಃ ಆಲಸ್ಯಂ ವ್ಯಪನೀಯ ಭಕ್ತಿ ಸುಲಭಂ ಧ್ಯಾಯಸ್ವ ನಾರಾಯಣಂ ಲೋಕಸ್ಯ ವ್ಯಸನಾಪನೋದನಕರೋ ದಾಸಸ್ಯ ಖಿನ್ನ ಕ್ಷಮಃ. ಈಗ ಮನಸ್ಸಿಗೆ ಹೇಳ್ತಾ ಇದ್ದಾರೆ, ನನಗೆ ಕಿತ್ತು ತಿನ್ನುವಷ್ಟು ಸಮಸ್ಯೆ ಇದೆ, ದೇವರನ್ನು ಸ್ಮರಿಸ್ತಾ ಕೂತ್ಕೊಳ್ಳೋಕೆ ಎಲ್ಲ ಅವಕಾಶ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಾಭೀಹಿ ಮಂದ ಮನಃ, ಮೂಢ ಮನಸ್ಸೇ ಭಯ ಪಡಬೇಡ. ನಿನ್ನ ಚಿಂತೆಗಳನ್ನ ಪರಿಹರಿಸೋದಕ್ಕೆ ಪರಮಾತ್ಮ ಇದ್ದಾನೆ.
ಅದಕ್ಕೋಸ್ಕರ ಯಾಮೀಹಿ, ಯಾಮೀಹಿ ಅಂದರೆ ಯಮನಿಗೆ ಸಂಬಂಧಪಟ್ಟ ಬಾಧೆ. ಅಂದರೆ ಇವತ್ತಿಗೆ ಇತ್ತೀಚಿನ ಜನರಲ್ಲಿ ನಾವು ಅದನ್ನು ನೋಡಿಲ್ಲ. ಸಾಮಾನ್ಯವಾಗಿ ಏನು ಪಾಪ ಮಾಡಿದ್ದೀನೋ, ಯಾವ ರೀತಿಯಲ್ಲಿ ಯಾರಿಗೆ ಏನು ತೊಂದರೆ ಮಾಡಿಬಿಟ್ಟಿದ್ದೀನೋ, ನನಗೆ ಈ ಶರೀರ ಬಿದ್ದೋದ್ಮೇಲೆ ಎಂಥ ಜನ್ಮ ಬರುತ್ತೋ ಆ ರೀತಿಯಾದ ಚಿಂತನೆಗಳ ಭಯದಿಂದ ಹೀಗೆ ತಲೆ ಹಣ್ಣಾದಾಗ ವೃದ್ಧಸ್ತಾವತ್ತು ಚಿಂತಾಸಕ್ತಃ ಅನ್ನುವಂತೆ ಚಿಂತೆಗಳು ಬಾಧಿಸೋದಕ್ಕೆ ಆರಂಭ ಆಗುತ್ತೆ. ಕೂತ್ರ ಚಿಂತೆ, ನಿಂತ್ರ ಚಿಂತೆ ಎಲ್ಲವಾಗಲೂ ಚಿಂತೆ ಬಾಧಿಸ್ತಾ ಇರುತ್ತೆ. ಅದಕ್ಕಾಗಿ ಇಲ್ಲಿ ಹೇಳ್ತಿದ್ದಾರೆ, ಮಂದ ಮನಃ, ಮಂದ ಮನಸ್ಸೇ, ಮಾಭೀಹಿ, ಹೆದರಬೇಡ, ಭಯ ಪಡಬೇಡ. ಯಾವುದಕ್ಕೆ? ಯಾಮೀಹಿ ಚಿರಂಯಾತನಾಹ, ತುಂಬ ನೋವನ್ನು ಕೊಡುವಂಥ, ಚಿರಂ ಅತ್ಯಂತ, ಯಾತನಾಹ ನೋವನ್ನು ಕೊಡುವಂಥ ವಿಚಾರಗಳನ್ನು ಕುರಿತು ಮಾಭೀಹಿ, ಹೆದರಬೇಡ, ಯೋಚನೆ ಮಾಡಬೇಡ. ಯಾಮಿ ಅಂದರೆ ಯಮನಿಗೆ ಸಂಬಂಧಪಟ್ಟ. ಇನ್ನು ಕೆಲವರು ರಾತ್ರಿಗೆ ಸಂಬಂಧಪಟ್ಟ ಅಂತಲೂ ಕೂಡ ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಯಮನಿಂದ ನಿನಗೆ ಉಂಟಾಗುವ ಬಾಧೆಗಳನ್ನು ಕುರಿತು ಚಿಂತೆ ಪಡಬೇಡ, ದುಃಖ ಪಡಬೇಡ. ಯಾಕೆ? ಸ್ವಾಮಿ ನಾನು ಶ್ರೀಧರ, ನಮ್ಮ ಸ್ವಾಮಿ ಶ್ರೀಧರ ಅಲ್ವಾ? ನಾನು ಅಲ್ವಾ? ಯಾರು? ನಾನು ಶ್ರೀಧರ, ಶ್ರೀಧರನು ಸ್ವಾಮಿ, ನಮಗೆ ಒಡೆಯ ಅಲ್ವಾ? ಆದ್ದರಿಂದ ನಮ್ಮ ಮೇಲೆ ಅವುಗಳು ನ ಪ್ರಭವಂತಿ, ಯಮನ ಬಾಧೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಡೆಯ ಶ್ರೀಧರನಿದ್ದಾನೆ. ಆದ್ದರಿಂದ ಅಮಿ ಅಂದರೆ ಯಾಮೀನಃ ಇದೆಯಲ್ಲ, ಯಮನಿಗೆ ಸಂಬಂಧಪಟ್ಟ ಈ ದುಃಖಗಳು, ಚಿರಂ ಯಾತನಾಹ, ಅತ್ಯಂತ ಯಾತನೆಯನ್ನು ಉಂಟು ಮಾಡುವಂಥ ಈ ದುಃಖಗಳು ನ ಪ್ರಭವಂತಿ, ನಮ್ಮ ಮೇಲೆ ಪ್ರಭಾವ ಬೀರಕ್ಕಾಗಲ್ಲ. ನಹ ಅಂದರೆ ನಮ್ಮ ಮೇಲೆ, ನ ಪ್ರಭವಂತಿ, ಪ್ರಭಾವ ಬೀರೋದಕ್ಕೆ ಆಗಲ್ಲ. ಯಾಕೆಂದ್ರೆ ಸ್ವಾಮಿ ನಮ್ಮ ಒಡೆಯ ಶ್ರೀಧರ ಇದ್ದಾನೆ. ನಮ್ಮ ಒಡೆಯ ಶ್ರೀಧರ ಇದ್ದಾಗ ನಮಗೆ ಯಾರ ಭಯ, ಯಾವ ಭಯ, ಯಾಕೆ ಭಯ? ನಮಗೆ ಎಲ್ಲಿಂದಲೂ ಕೂಡ ಭಯ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇದನ್ನ ತಿಳ್ಕೊಂಡು ಆಲಸ್ಯಂ ವ್ಯಪನೀಯ, ನನಗೆ ತುಂಬ ಚಿಂತೆ ಇದೆ, ನನಗೆ ತುಂಬ ಕಷ್ಟ ಇದೆ, ನನಗೆ ಬೇರೆ ಬೇರೆ ಬಾಧೆಗಳಿದೆ, ಭಾರ ಇದೆ, ರೋಗ ಇದೆ. ರೋಗಗಳಿರುವಾಗ ನಾನು ರೋಗದ ಬಾಧೆ ನೋಡ್ಲೋ, ದೇವರ ಸ್ಮರಣೆ ಮಾಡ್ಲೋ, ಹಾಗೆಲ್ಲ ಯೋಚನೆ ಮಾಡಬೇಡ. ಏನೇನೋ ನೆಪಗಳನ್ನು ಮುಂದೊಡ್ಡಬೇಡ. ನಾನು ಮೊಮ್ಮಗುವನ್ನು ನೋಡ್ಕೊಳ್ಬೇಕು, ಮಕ್ಕಳು ನನ್ನ ಹತ್ರ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ, ಮೊಮ್ಮಗು, ನಾನು ದೇವರ ಚಿಂತೆ ಮಾಡ್ತಿದ್ರೆ ಮೊಮ್ಮಗು ಎಲ್ಲೋ ಓಡೋಗ್ಬಿಟ್ರೆ, ಮೊಮ್ಮಗು ಎಲ್ಲೋ ಎದ್ದುಬಿಟ್ರೆ, ಬಿದ್ದುಬಿಟ್ರೆ, ಆ ರೀತಿ ಯೋಚನೆ ಮಾಡಬೇಡ. ಇದೆಲ್ಲ ನೆಪ ಅಷ್ಟೇ. ಅದಕ್ಕೋಸ್ಕರ ಆಲಸ್ಯ ಅಂದರೆ ಇಲ್ಲಿ ಸೋಮಾರಿತನ ಅಂತ ಇದ್ರೂ ಕೂಡ ನೆಪಗಳನ್ನು ಒಡ್ಡದೆ, ಆಲಸ್ಯಂ, ಆ ನೆಪಗಳನ್ನು ಒಡ್ಡದೆ, ವ್ಯಪನೀಯ ಅಂದರೆ ದೂರ ಮಾಡಿ, ವ್ಯಪನೀಯ ದೂರ ಮಾಡಿ, ಆಲಸ್ಯಂ ವ್ಯಪನೀಯ, ಆಲಸ್ಯವನ್ನು ಬಿಟ್ಟು ಧ್ಯಾಯಸ್ವ ನಾರಾಯಣಂ, ನಾರಾಯಣನ ಧ್ಯಾನವನ್ನು ಮಾಡು. ಎಂಥವನು? ಭಕ್ತಿ ಸುಲಭಂ, ಭಕ್ತಿಯಿಂದ ಕರೆದರೆ ಅತ್ಯಂತ ಸುಲಭ ಅವನು. ಆದ್ದರಿಂದ ಅವನನ್ನು ನೀನು ಸ್ಮರಿಸು, ಜಪ ಮಾಡು, ಧ್ಯಾನ ಮಾಡು. ಏನು ಲಾಭ? ಲೋಕಸ್ಯ ವ್ಯಸನಾಪನೋದನಕರಃ, ಲೋಕದ ಅಂದಾಗ ನಾನು ನೀನು ಅವನು ಇವರು ಅಂತ ಒಂದು ಗ್ರೂಪ್ ಇಲ್ಲ, ಒಂದು ಪಾರ್ಟಿ ಇಲ್ಲ, ಒಂದು ಕುಟುಂಬ ಅಲ್ಲ. ಲೋಕನೇ ಅವನಿಗೆ ಕುಟುಂಬ. ಯಾವುದು? ಅತಲ ವಿತಲ ಸುತಲ ತಲಾತಲಗಳೆಲ್ಲವೂ ಅವನ ಕುಟುಂಬ. ಭೂರ್ಭುವಸ್ವರ್ ಮಹರ್ಜನ ತಪೋ ಸತ್ಯಮಾದಿ ಲೋಕಗಳು ಅವನ ಕುಟುಂಬ. ಯಾವ ಲೋಕದ ಯಾರಿಗೆ ಏನು ನೋವು ಬಂದ್ರು ಆ ವ್ಯಸನವನ್ನ ಅಪನೋದನ ಕರಹ, ದೂರ ಮಾಡಬಲ್ಲ ಕರಗಳು ಅವನದು. ದೂರ ಮಾಡಬಲ್ಲ ಸಾಮರ್ಥ್ಯ ಉಳ್ಳವನು ಯಾರು? ಶ್ರೀಧರ. ಆದ್ದರಿಂದ ಅಂಥವನು ಅವನು ನ ಕ್ಷಮಃ ಕಿಂ, ನಮ್ಮನ್ನು ಕಾಪಾಡಲಾರನೇನು? ಅಷ್ಟು ಭರವಸೆ ಇಟ್ಕೋ. ಲೋಕಗಳ ದುಃಖವನ್ನು ದೂರ ಮಾಡ್ತಾನೆ ಅಂದರೆ ನೀನೊಬ್ಬ ಅವನಿಗೆ ಭಾರನ. ಲೋಕವನ್ನೇ ರಕ್ಷಿಸಬಲ್ಲ ಸ್ವಾಮಿಗೆ ನೀನು ಭಾರ ಅಲ್ಲ. ಆದ್ರಿಂದ ರಾತ್ರಿಯಲ್ಲಿ ಅಥವಾ ಯಮನ ಬಾಧೆಯನ್ನು ಕುರಿತು ನೀನು ಚಿಂತೆ ಮಾಡಬೇಡ. ಯಾಮಿ ಚಿರಂ ಯಾತನಾಹ ಯಾಮಿ ನ ಪ್ರಭವಂತಿ, ನಿನ್ನ ಮೇಲೆ ಯಾವ ಪ್ರಭಾವವನ್ನು ಬೀರೋದಕ್ಕೆ ಸಾಧ್ಯ ಇಲ್ಲ. ಇದು ಶ್ಲೋಕದ ಅರ್ಥ. ಒಟ್ಟು ಏನು ಮಾಡಬೇಕು? ಆಲಸ್ಯ ಮಾಡದೆ ಪರಮಾತ್ಮನ ಸ್ಮರಣೆಯನ್ನು ಮಾಡು.
ಸ್ಮರಣೆಯನ್ನ ಮಾಡಿದ್ರಿಂದ ಏನು ಲಾಭ ಅಂದರೆ, ಯಾವ ಯಮನ ಬಾಧೆಗೆ ನೀನು ಕಳವಳ ಪಡ್ತಾ ಇದೆಯೋ, ಮುಂದೆ ಏನಾಗಿ ಹುಟ್ಟುತ್ತೀನೋ ಏನಾಗಿ ಬಿಡುತ್ತೋ ಅಂತ ಯಾವ ಚಿಂತೆ ನಿನ್ನನ್ನು ಬಾಧೆ ಪಡಿಸ್ತಾ ಇದೆಯೋ ಆ ಬಾಧೆಗಳೆಲ್ಲ ದೂರ ಆಗುತ್ತೆ. ಅದಕ್ಕೋಸ್ಕರ ಭಗವಂತನನ್ನು ನೀನು ಸ್ಮರಿಸು. ಅದಕ್ಕೆ ಸೋಮಾರಿತನವನ್ನು ಬಿಟ್ಟು ಭಗವಂತನನ್ನ ಸ್ಮರಿಸು. ಅಲ್ಲಿ ಈ ಪರಮಾತ್ಮ ಲೋಕಲೋಕಗಳನ್ನು ಉದ್ಧಾರ ಮಾಡುತ್ತಾ ಇರುವಾಗ ನೀನೊಬ್ಬ ಅವನಿಗೆ ಭಾರ ಅಲ್ಲ. ಇದಿಷ್ಟು ಶ್ಲೋಕದ ಸಾರಾಂಶ. ಇಲ್ಲಿ ಶ್ರೀಧರ ಅಂತ ಇದೆ. ಶ್ರೀ ಅಂದಾಗ ಶ್ರಯತಿ ಇತಿ ಶ್ರೀಹಿ, ತಾಯಿಗೂ ಕೂಡ ಅದೇ ಅರ್ಥದಲ್ಲೇ ಶ್ರೀ ಅಂದರೆ ಅವಳು ಅನಪಾಯಿನಿ. ಅವಳನ್ನು ಕರೆಯೋದೆ ಭಗವಂತನನ್ನ ಅಗಲದೇ ಇರ್ತಾಳೆ ಒಂದು ಕ್ಷಣವೂ ಕೂಡ. ಅದನ್ನು ನಾವು ಅವತ್ತು ಹೇಳ್ಕೊಂಡಿದ್ದೇವೆ. ಆದ್ದರಿಂದಲೇ ಭಗವಂತ ನಿತ್ಯ ನಿರಂತರ ನಮ್ಮ ಜೊತೆ ಇರಬೇಕಂದ್ರೆ ನಾವು, ಮತ್ತೆ ತಾಯಿ ಲಕ್ಷ್ಮಿ ನಮ್ಮ ಜೊತೆಯಲ್ಲಿ ನಿತ್ಯ ನಿರಂತರ ಇರಬೇಕಂದ್ರೆ ಭಗವಂತ ನಮ್ಮ ಜೊತೆ ಇರಬೇಕು. ಭಗವಂತ ನಮ್ಮ ಜೊತೆ ಇರಬೇಕಂದ್ರೆ ನಾವು ಸದಾಚಾರ, ಸಚ್ಶೀಲ, ಸನ್ನಡತೆ, ನಿತ್ಯ ಸೌಜನ್ಯಾದಿ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋದನ್ನ 2ನೇ ದಿವಸದಲ್ಲಿ ನಾವು ಗಮನಿಸ್ಕೊಂಡಿದ್ದೇವೆ. ಆದ್ರಿಂದ ಅಮ್ಮ ಅನಪಾಯಿನಿ, ಆದ್ರಿಂದ ಅವಳನ್ನು ಶ್ರೀ ಅಂತ ಕರೀತಾರೆ. ಯಾಕೆಂದ್ರೆ ಸದಾಕಾಲ ಅವಳು ಪರಮಾತ್ಮನನ್ನ ಆಶ್ರಯಿಸಿಕೊಂಡೇ ಇರ್ತಾಳೆ. ಶ್ರಯತಿ ಇತಿ ಶ್ರೀಹಿ. ಇನ್ನು ಪರಮಾತ್ಮನನ್ನು ನಾವು ಆಶ್ರಯಿಸಿಕೊಂಡಿದ್ದರೆ, ಪರಮಾತ್ಮನನ್ನು ನಾವು ಆಶ್ರಯಿಸಿಕೊಂಡಿದ್ದರೆ ಅವನು ನಮ್ಮನ್ನು ಧರಿಸಿಕೊಳ್ತಾನೆ, ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ, ಅವನು ನಮ್ಮ ಭಾರವನ್ನೆಲ್ಲ ಹೊತ್ತುಕೊಳ್ಳುತ್ತಾನೆ. ಅದು ಶ್ರೀಧರ. ಅದಕ್ಕೆ ಇಲ್ಲಿ ಶ್ರೀಧರ ಅನ್ನೋ ಶಬ್ದ ಹೇಳಿದ್ದಾರೆ. ಬೇರೆ ಶಬ್ದ ಹೇಳ್ಬೋದಿತ್ತಲ್ಲ, ಶ್ರೀಹರಿ ಎನ್ಬಹುದಾಗಿತ್ತು. ಹಿಂದೆ ಹರಿ ಹೇಳಿದ್ರಲ್ವ, ಅಲ್ಲಿ ಎಲ್ಲವನ್ನ ದೂರ ಮಾಡ್ತಾನೆ ಅಂತ ಹೇಳಿದ್ರು. ಹರಿಯ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳುವಾಗ ಹರಿ ಸರಸಿ ವಿಗಾಹ್ಯ ಅನ್ನುವಾಗ ಅವನು ನಮ್ಮ ಭವಮರು ಪರಿಖಿನ್ನ ಆದಾಗ ನಮ್ಮ ಎಲ್ಲ ದುಃಖವನ್ನ ಹರತಿ. ಆದ್ರಿಂದ ಅಲ್ಲಿ ಹರಿ ಅಂತ ಹೇಳಿದ್ರು. ಇಲ್ಲಿ ಅವನು ಧರತಿ, ನಮ್ಮೆಲ್ಲರನ್ನ ಹೊತ್ಕೋತಾನೆ, ಯಾರೂ ಅವನಿಗೆ ಹೊರತಲ್ಲ. ಆದ್ರಿಂದಲೇ ಗಜೇಂದ್ರ ಕೂಗಿದ ಕ್ಷಣದಲ್ಲಿ, ಗಜೇಂದ್ರ ಮೊದಲಿಗೆ ಏನು ಅನ್ಕೊಂಡಿದ್ದ? ಗಜೇಂದ್ರನ ಕಥೆ ನಮಗೆ ಗೊತ್ತಿದೆ. ನಾವು ಎಲ್ಲದನ್ನೂ ಕೂಡ ಭಗವಂತನ ಈ ಕಥೆಗಳನ್ನೆಲ್ಲ ನಮ್ಮದೇ ಕಥೆ ಅಂತ ಹೇಳ್ತೀನಿ ಅಂತ ಅನ್ಕೋಬಾರ್ದು. ನಿಜವಾಗಿ ಅದು ಅದೇನೆ. ತತ್ವಕ್ಕೋಸ್ಕರ, ತತ್ವ ನಮಗೆ ಅರ್ಥ ಆಗಲ್ಲ ಅನ್ನೋಕ್ಕೆ ಕಥೆಯನ್ನು ಹೇಳಿದ್ದಾರೆ. ಗಜೇಂದ್ರ ಮೋಕ್ಷ ಭಾಗವತದಲ್ಲಿ ಬರುವ ಭಾಗವನ್ನು ನಾವು ಗಮನಿಸಿದರೆ ಅಲ್ಲಿ ಅವನೇನು ಹೇಳ್ತಾನೆ ಗಜೇಂದ್ರ? ಮಾದೃಕ್ ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ ಅನ್ನುವ ಶಬ್ದವನ್ನು ಹೇಳ್ತಾನೆ. ಯಾರು? ಗಜೇಂದ್ರ. ಮಾದೃಕ್ ನನ್ನಂಥ, ನಾವೆಲ್ಲ ಪಶುಗಳೇ. ಹೇಗೆ ಪಶುಗಳು? ಪಶು ಅಂದ್ರೇನು? ಕಟ್ಟಾಕಲ್ಪಟ್ಟಿರೋದೆಲ್ಲ ಪಶು. ಯಾವ್ಯಾವುದು ಕಟ್ಟಾಕಲ್ಪಟ್ಟಿದೆಯೋ ಅದೆಲ್ಲ ಪಶು. ನಾವು ಯಾವ್ಯಾವುದರಿಂದ ಕಟ್ಟಾಕಲ್ಪಟ್ಟಿದ್ದೇವೆ? ಮಕ್ಕಳು ಮರಿಗಳ ಬಂಧನದಿಂದ ಕಟ್ಟಾಕಲ್ಪಟ್ಕೊಂಡಿದ್ದೇವೆ, ಅಥವಾ ಉದ್ಯೋಗದಿಂದ ಕಟ್ಟಾಕಲ್ಪಟ್ಕೊಂಡಿದ್ದೇವೆ, ಯಾರಿಗೋ ದಾಸ್ಯತ್ವವನ್ನು ವೃತ್ತಿತ್ವವನ್ನು ಮಾಡುವುದರಲ್ಲಿ ಕಟ್ಟಾಕೊಂಡಿದ್ದೇವೆ, ಏನೇನೋ ರೀತಿಯಲ್ಲಿ ಕಟ್ಟಾಕೊಂಡಿದ್ದೇವೆ. ಎಲ್ಲರನ್ನ ಕಟ್ಟಿ ಹಾಕಿರುವುದು ಒಂದೇ. ಆದ್ದರಿಂದಲೇ ಅದನ್ನು ಗುಣ ಅಂತ ಕರೀತಾರೆ. ಗುಣ ಅಂದರೆ ಹಗ್ಗ ಅಂತ ಅರ್ಥ. ಯಾವುದದು? ಸತ್ವ, ರಜಸ್, ತಮಸ್. ನಿನ್ನೆ ಹೇಳಿದ್ವಿ ನಾವು, ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಯದೇಭಿಃ ಸತ್ವಂ ಯದೇಭಿಃ ತ್ರಿಭಿರ್ ಪ್ರಕೃತಿ ಜೈರ್ಗುಣೈರ್ ಮುಕ್ತಂ. ಪ್ರಕೃತಿಯಿಂದ ಬಿಡುಗಡೆ ಹೊಂದಿ ಯಾವುದೂ ಇಲ್ಲ. ದೇವಲೋಕಗಳಲ್ಲಿ ಕೂಡ, ಸತ್ಯಲೋಕದಲ್ಲಿ ಕೂಡ ಯಾವುದೂ ಇಲ್ಲ ಅನ್ನುವಾಗ ಅಲ್ಲಿಗೆ ಬ್ರಹ್ಮನೂ ಕಟ್ಟಾಕಲ್ಪಟ್ಟಿದ್ದಾನೆ, ವಿಷ್ಣುನೂ ಕಟ್ಟಾಕಲ್ಪಟ್ಟಿದ್ದಾನೆ, ರುದ್ರನೂ ಕಟ್ಟಾಕಲ್ಪಟ್ಟಿದ್ದಾನೆ. ವಿಷ್ಣು ಸತ್ವಗುಣದಿಂದ ಕಟ್ಟಾಕಲ್ಪಟ್ಟಿದ್ದಾನೆ, ರುದ್ರ ತಮೋಗುಣದಿಂದ ಕಟ್ಟಾಕಲ್ಪಟ್ಟಿದ್ದಾನೆ, ಬ್ರಹ್ಮ ರಜೋಗುಣದಿಂದ ಕಟ್ಟಾಕಲ್ಪಟ್ಟಿದ್ದಾನೆ. ಆದ್ರಿಂದ ಮಾದೃಕ್ ಪಶುಪಾಶ ವಿಮೋಕ್ಷಣಾಯ ಗಜೇಂದ್ರ ಕೂಗುತ್ತಾ ಇರೋದು. ಅಲ್ಲಿ ಅವನು ಮೊದಲಿಗೆ ಏನು ಅನ್ಕೊಂಡಿದ್ದ? ನನಗೇನು ಭಯ, ನನಗೆ ನೋಡು ಎಷ್ಟು ಜನ ಕರಿಣಿಯರಿದ್ದಾರೆ, ಎಷ್ಟು ಜನ ಸೇವಕ ವರ್ಗ ಇದ್ದಾರೆ, ನಾನೇ 100 ಆನೆಗಳ ಬಲ ಇರುವ ಬಲಶಾಲಿ ಅಂತ ನಂಬಿಕೊಂಡಿದ್ದ ಗಜೇಂದ್ರ. ಆದ್ದರಿಂದಲೇ ತನ್ನ ದೊಡ್ಡ ಸೇನೆಯೊಡನೆ ಅವನು ಹೋದಾಗ ಯಾವ ದರ್ಪದಲ್ಲಿ ನೀರಿಗೆ ಇಳಿದ,
ನೀರನ್ನು ದುರುಪಯೋಗ ಮಾಡಬಾರ್ದು, ನೀರಿನಲ್ಲಿ ಕಲ್ಮಶಗಳನ್ನು ಮಾಡಬಾರ್ದು. ಇದೆಲ್ಲವೂ ಕೂಡ ನಮ್ಮ ಶಾಸ್ತ್ರಗಳು ನಮಗೆ ಹೇಳಿದೆ. ಹೇಗೆ ಅನ್ನನ್ನ ಪರಿಚಕ್ಷೀತ, ಅನ್ನನ್ನ ನಿಂದ್ಯಾತ್, ಅನ್ನವನ್ನು ನಿಂದಿಸಬಾರದು, ಅನ್ನವನ್ನು ಎಸೀಬಾರದು, ಹೀಗೆಲ್ಲ ಏನು ನಿಯಮ ಇದೆ. ಹಾಗೆ ನೀರಿನಲ್ಲಿ ಉಗುಳಬಾರದು, ಏನೇನೆಲ್ಲ ಮಾಡಬಾರ್ದು ನೀರಿನಲ್ಲಿ, ಅವುಗಳ ನಿಯಮಗಳಿದೆ. ಈಗ ಆನೆಗಳು ನೀರಿಗೆ ಧುಮುಕಿದಾಗ ಯಾವ ರೋಷಾವೇಶದೊಳಗೆ ಅವು ನಿಜವಾಗಿ ಈಗ ನಮ್ಮಂತೆ ಬೇಸಿಗೆಯ ತಾಪದಿಂದ ಬೆಂದು ನೀರಿಗೆ ಇಳಿದಿದೆ. ನ್ಯಾಯವಾಗಿ ಏನಿರಬೇಕಿತ್ತು? ಕೃತಜ್ಞ ಭಾವ ಇರಬೇಕಿತ್ತು. ನೀರಿನಿಂದ ನನಗೆ ತಂಪಾಯ್ತಲ್ವಾ, ಶಾಂತಿ ಆಯ್ತಲ್ವಾ. ಆದರೆ ನೀರನ್ನು ಕುಡಿದಾಯ್ತು, ನೀರನ್ನು ಒಬ್ಬರ ಮೇಲೆ ಒಬ್ಬರು ಎರಚಿಕೊಂಡು ತಂಪು ಪಡೆದಾಯ್ತು, ಆಮೇಲಾದರೂ ಬರಬೇಕಿತ್ತಾನೆ. ಆದರೆ ನೀರೊಳಗೆ ಇಳಿದು ನೀರನ್ನು ರಾಡಿ ಮಾಡುವುದರ ಮೂಲಕ ನೀರನ್ನು ಹಾಳು ಮಾಡಿದ್ದು ಲೋಕಧರ್ಮ ವಿರುದ್ಧ. ಹೇಗೆ ಗೋಪಸ್ತ್ರೀಯರು ವಸ್ತ್ರರಹಿತರಾಗಿ ನೀರಿಗೆ ಇಳಿದದ್ದು ಧರ್ಮ ವಿರುದ್ಧ. ಅದನ್ನು ಬೋಧಿಸೋದಕ್ಕೆ ಗೀತಾಚಾರ್ಯ ಕೃಷ್ಣ ಆ ಕೆಲಸವನ್ನು ಮಾಡಿದ ಅನ್ನೋದನ್ನು ಭಾಗವತ ಹೇಳುತ್ತೆ. ಹಾಗೆ ಈ ಆನೆಗಳು ಮಾಡಿದಂಥ ಅಪಚಾರ ಇದೆಯಲ್ಲ, ಇದು ಲೋಕ ಅಪಚಾರ. ಬರೀ ನೀರಿಗೆ ಮಾಡಿದ ಅಪಚಾರ ಅಲ್ಲ, ಲೋಕಕ್ಕೆ ಮಾಡಿದ ಅಪಚಾರ, ಭಗವನ್ ನಿಯಮಕ್ಕೆ ಮಾಡಿದ ಅಪಚಾರ. ಆದ್ದರಿಂದ ಅಲ್ಲಿ ಅವನೇನು ಅನ್ಕೊಂಡಿದ್ದ, ಅದನ್ನ ಪರಮಾತ್ಮ ಸಹಿಸೋದಿಲ್ಲ. ಆದ್ದರಿಂದಲೇ ಅಲ್ಲಿ ಬಂದ ಮೊಸಳೆ ಇವನನ್ನ ಹಿಡಿದ. ಆದರೂ ಇವನ ರೋಷ ಹೇಗಿತ್ತು? ಇವರೆಲ್ಲರೂ ಕೂಡ ನನಗೆ ಬಲ ಇದ್ದಾರೆ ಅಂತ. ಒಬ್ಬೊಬ್ರು ಎಳೆದ್ರು, ಒಬ್ಬೊಬ್ರು ಎಳೆದ್ರು, ಒಬ್ಬೊಬ್ರು ಎಳೆದ್ರು, ಕೊನೆಗೆ ಎಲ್ಲರೂ ಸೇರಿ ಎಳೆದ್ರು. ಯಾರಿಂದ ಹೊರಗೆ ಬಂದ? ಯಾರಿಂದಲೂ ಕೂಡ ಹೊರಗೆ ಬರೋದಕ್ಕೆ ಆಗಲಿಲ್ಲ. ಇದೆಲ್ಲ ತತ್ವ. ಲೌಕಿಕವಾದ ಜನರನ್ನ ನಾವು ನಂಬಿಕೊಂಡಿದ್ರೆ, ಲೌಕಿಕವಾದ ಪತಿಪತ್ನಿ ಪಶುಪಕ್ಷಿ ಮೊದಲಾದ ಆಸ್ತಿ ಅಂತಸ್ತುಗಳನ್ನು ನಾವು ನಂಬಿಕೊಂಡಿದ್ರೆ, ಇದು ಯಾವುದು ನಮ್ಮ ಸಹಾಯಕ್ಕೆ ಅಂತ್ಯಕಾಲದಲ್ಲಿ ಬರುವುದಲ್ಲ. ಅದನ್ನೇ ಇವನೇ ಹೇಳ್ತಾನೆ ಗಜೇಂದ್ರ. ಆತ್ಮಜ, ಆತ್ಮ ಅಂದ್ರೆ ನಾನು, ಆತ್ಮಜ ನನ್ನ ಮಕ್ಕಳು, ಇನ್ನು ಆಪ್ತ ನನ್ನ ಆತ್ಮೀಯರಾದ ಜನರು, ಗೃಹ ನನಗೆ ದೊಡ್ಡ ಮನೆ ಇದೆ, ದೊಡ್ಡ ಬಂಗ್ಲೆ ಇದೆ, ನಾನು ಅಂಥವನು, ನಾನು ಇಂಥವನು, ಅದು ಹಾಗೆ ವಿತ್ತ, ಎಷ್ಟು ಕೋಟಿ ದುಡ್ಡಿದೆ ಗೊತ್ತಾ, ಇದರ ಜೊತೆಯಲ್ಲಿ ಜನ. ಇದು ಯಾರು? ಅದು ಗಜೇಂದ್ರ ಹೇಳ್ತಿರುವ ಮಾತು. ಆತ್ಮಜ ಆಪ್ತ ಗೃಹ ವಿತ್ತ ಜನೇಶು ಸತ್ಯ. ನಾವೆಲ್ಲರೂ ಅವರೊಳಗೆ ಮುಳುಗಿದ್ದೇವೆ, ಅವರೆಲ್ಲ ನಮ್ಮ ಬಲದಲ್ಲಿದ್ದಾರೆ ಅಂತ ನಾವು ನಂಬಿಕೊಂಡಿದ್ದೇವೆ. ಆದರೆ ದುಷ್ಪ್ರಾಪಣಾಯ, ಯಾರು ಕೂಡ ಸಮಯಕ್ಕೆ ಒದಗಿ ಬರಲ್ಲ. ಯಾವ ಮನೆ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ ಇದೆ, ಆ ಧೈರ್ಯದ ಮೇಲೆ ಬೇಕಾದಾಗ ಸಾಲ ಮಾಡಿಬಿಟ್ಟೆ, ಈಗ ಸಾಲ ತೀರಿಸುವಾಗ ಯಾರಾದರೂ ಕೊಂಡ್ಕೊಳ್ರಪ್ಪ ಅಂದ್ರೆ ಇಷ್ಟು ದೊಡ್ಡ ಕೋಟಿ ಕೊಟ್ಟು ಕೊಂಡ್ಕೊಳ್ಳೋದು ನಮ್ಮ ಕೈಯಲ್ಲಿ ಆಗಲ್ಲ. ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಲಿಕ್ವಿಡ್ ಮನಿ ಇಲ್ಲದೆ ಇರೋದ್ರಿಂದ ಈ ಸಾಲಿಡ್ ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಇದೇ ನಿಜ, ಆದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗೆ ದುಷ್ಪ್ರಾಪಣಾಯ ಮತ್ತೆ ಗುಣಸಂಗ ವಿವರ್ಜಿತಾಯ, ಯಾವ ಗುಣಗಳೂ ಇಲ್ಲ. ಗುಣಸಂಗ ವಿವರ್ಜಿತಾಯ, ಗುಣಗಳೇ ಇಲ್ಲದಿರುವ. ಮತ್ತೆ ಮುಕ್ತಾತ್ಮಭಿ ಸ್ವಹೃದಯೇ ಪರಿಭಾವಿತಾಯ, ಗಜೇಂದ್ರ ಮಾಡ್ತಾ ಇರುವ ಪ್ರಾರ್ಥನೆ. ಮುಕ್ತಾತ್ಮಭಿ ಸ್ವಹೃದಯೇ ಪರಿಭಾವಿತಾಯ ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಜ್ಞಾನಾತ್ಮನಾದ ಪ್ರಭುವೇ ನಿನಗೆ ನಮಸ್ಕಾರ ಅಂತ ಹೇಳಿ ಏನು ಹೇಳ್ತಿದ್ದಾನೆ? ಮಾತೃ ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ ಮುಕ್ತಾಯ ಭೂರಿ ಕರುಣಾಯ ನಮೋಲಯಾಯ. ಮಹಾಕರುಣಾಮಯನೇ ನಿನಗೆ ನಮಸ್ಕಾರ. ನನ್ನನ್ನು ಬಿಡಿಸೋರ್ಲಿಲ್ಲ, ನನ್ನಂತೆ ಪಶುಗಳು ಯಾರ್ಯಾರಿದ್ದಾರೆ, ನನ್ನಂತೆ ಯಾರು ಈ ಬಂಧನದಲ್ಲಿ ಸಿಲುಕಿ ತೊಳಲಾಡ್ತಾ ಇದ್ದಾರೆ, ನಮ್ಮೆಲ್ಲರನ್ನ ಈ ಬಂಧನದಿಂದ ಬಿಡಿಸು. ನೋಡಿ ಅಲ್ಲಿ ಶ್ರಯತಿ ಇತಿ ಶ್ರೀ ಅಂತ ಗಜೇಂದ್ರನನ್ನು ಧರಿಸಿದ. ಹೇಗೆ? ಜಜಾಪ ಪರಮಂಜಪ್ಯಂ ಅನ್ಯ ಜನ್ಮನಿ ಅನುಶಿಕ್ಷಿತಂ. ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ಇಂದ್ರದ್ಯುಮ್ನ ಎಂಬ ರಾಜ ಆಗಿದ್ದ. ಆಗ ಅವನು ಪರಮಾತ್ಮನನ್ನು ಸ್ಮರಿಸ್ತಾ ಇದ್ದ, ಪರಮಾತ್ಮನ ಪೂಜೆ ಮಾಡ್ತಾ ಇದ್ದ.
ಈಗ ಈ ಯಾವುದು ಅವನೇ ಹೇಳ್ತಾನೆ, ಈ ಒಂದು ಶರೀರ ಇದೆಯಲ್ಲ, ಈ ಶರೀರ ನನಗೆ ಇದು ಬೇಕಾಗಿಲ್ಲ. ಯಾಕೆ ಅಂದರೆ ಇದು ತಮೋಲಯ ಅಂತ ಹೇಳ್ತಾನೆ. ಜಿಜೀವಿಷೇ ನಾಹಮಿಹಾಮುನ, ಈ ಆನೆಯ ಚರ್ಮ ಇದೆಯಲ್ಲ, ಈ ಆನೆಯ ಜನ್ಮ ಇದೆಯಲ್ಲ, ಇದು ಅಂತರ್ಬಹಿಶ್ಚ ಆವೃತಯೇ, ನಿನ್ನನ್ನು ಮರೆಸುವುದಕ್ಕೆ ಇರುವ ಚರ್ಮ. ಹಾಗೆ ಈ ಶರೀರಕ್ಕೆ ಸಂಬಂಧಪಟ್ಟಂಥ ಜನ, ಬಂಧು ಬಾಂಧವ, ಇದೆಲ್ಲ ಬರೀ ಮರೆಸುವಂಥದ್ದು, ಪರಮಾತ್ಮನನ್ನ ಮರೆಸುವಂಥದ್ದು. ಇದರ ಮೂಲಕ ನಾನು ಬದುಕಕ್ಕೆ ಇಷ್ಟಪಡಲ್ಲ. ಜಿಜೀವಿಷೇ ನಾಹಮಿಹಾಮುನಯ. ಆದ್ರಿಂದ ಪರಮಾತ್ಮ ಏನು ಮಾತೃ ಪ್ರಪನ್ನ ನನ್ನಂತೆ ಯಾರ್ಯಾರು ನಿನಗೆ ಮೊರೆ ಹೊಕ್ಕಿದ್ದಾರೆ ಅವರೆಲ್ಲರನ್ನ ಉದ್ಧರಿಸು ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗೆ ಮಾಡುವ ಆ ಪ್ರಾರ್ಥನೆಯಿಂದ ಯಾರು ಪರಮಾತ್ಮನನ್ನ ಆಶ್ರಯಿಸ್ತಾರೆ ಅವರನ್ನ ಪರಮಾತ್ಮ ಧರಿಸಿಕೊಳ್ಳುತ್ತಾನೆ. ಧರಿಸಿಕೊಳ್ಳುವುದರಿಂದನೇ ಅವನು ಶ್ರೀಧರ. ಹಾಗಾಗಿ ನೀನವನು ಆನೆ, ನಿನ್ನನ್ನೇ ನಾನು ಕಾಪಾಡೋದು, ನೀನಿಷ್ಟೆಲ್ಲ ಅಧರ್ಮವನ್ನು ಆಚರಣೆ ಮಾಡಿದೆ, ನಿನ್ನ ಉದ್ಧಾರ ನಾನು ಯಾಕೆ ಮಾಡಬೇಕು? ಇಲ್ಲ. ತಕ್ಷಣ ಪರಮಾತ್ಮ ಓಡಿ ಬಂದ, ಯಾರಿಗೂ ಕಾಯಿಲ್ಲ. ಗರುಡ ಬಾರೋ, ಎಲ್ಲೋ ವೆಹಿಕಲ್ ರೆಡಿ ಮಾಡೋ ಅಂತ ಏನೂ ಹೇಳಿಲ್ಲ. ಎಲ್ಲೋ ಸೈನಿಕರೇ ಅನ್ನಲಿಲ್ಲ. ಎಲ್ಲಿ ಶಂಖಚಕ್ರ, ಸೀದಾ ಬಂದುಬಿಟ್ಟ. ಇವರುಗಳೇ ಇದ್ಯಾಕೆ ಸ್ವಾಮಿ ನಮ್ಮನ್ನು ಕರೀಲಿಲ್ಲ, ಇದ್ಯಾಕೆ ಸ್ವಾಮಿ ಶಂಖಚಕ್ರಗಳನ್ನು ತಗೊಳ್ಳಿಲ್ಲ ಅಂತ ಓಡಿ ಬಂದರೆ ಹೊರತು ಅವನು ಮಾತ್ರ ಯಾವುದಕ್ಕೂ ಕಾಯದೆ ಓಡಿ ಬಂದ. ಇಲ್ಲಿ ನಮಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಮಾಭೀರ್ಮಂದ ಮನೋವಿಚಿಂತ್ಯ ಬಹುಧ. ಮನಸ್ಸೇ ತುಂಬ ಚಿಂತೆ ಮಾಡಬೇಡ, ಶ್ರೀಧರನನ್ನ ಹಿಡ್ಕೋ. ಆಶ್ರಯಿಸಿದವರನ್ನು ಅವನು ಕಾಪಿಡ್ತಾನೆ, ರಕ್ಷಿಸ್ತಾನೆ, ಪಾಲಿಸ್ತಾನೆ, ಪೋಷಿಸ್ತಾನೆ. ಅದಕ್ಕೆ ನಿನಗೆ ಭಯ ಬೇಡ. ಎಂದೆಂದೂ ಕೂಡ ಅವನು ನಿನ್ನನ್ನು ರಕ್ಷಿಸುವವನಾಗಿದ್ದಾನೆ. ಆ ವಿಷಯದಲ್ಲಿ ಭರವಸೆಯನ್ನು ಹೊಂದು. ಯಾಕೆ ಮಾದೃಕ್ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಮಾದೃಕ್ ಪ್ರಪನ್ನ ಪರಿಪಾಲನ ಪಶುಪಾಶ ವಿಮೋಕ್ಷಣಾಯ. ಪಶುಗಳ ಸ್ವರೂಪದಲ್ಲಿರುವವರನ್ನು ಬಿಡುಗಡೆ ಮಾಡುವುದಕ್ಕಿರುವವನು ಯಾರು? ಪರಮಾತ್ಮ. ಆದ್ದರಿಂದಲೇ ಈಶ್ವರ ಮೋಹಜಾಲಕ್ಕೆ ಬಿದ್ದರೂ, ಬ್ರಹ್ಮ ಕಷ್ಟಕ್ಕೆ ಸಿಲುಕಿದರೂ ಅವರನ್ನೆಲ್ಲ ಉದ್ಧಾರ ಮಾಡಿದವನು ಯಾರು? ಅದೇ ಪರಮಾತ್ಮ. ಆದ್ರಿಂದಲೇ ಲೋಕಸ್ಯ ವ್ಯಸನಾಪನೋದನ ತರಹ, ಲೋಕದ ವ್ಯಸನವನ್ನು ದೂರ ಮಾಡುವವನಿಗೆ ನೀನೊಬ್ಬ ಭಾರ ಆಗತೀಯ, ನಿನ್ನನ್ನು ಕೂಡ ಅವನು ಉದ್ಧಾರ ಮಾಡ್ತಾನೆ. ದಾಸಸ್ಯ ಕಿಂ ನ ಕ್ಷಮಃ. ಮತ್ತೆ ಅವನು ಭಕ್ತಿ ಸುಲಭ. ಆದ್ರಿಂದ ಭಕ್ತಿಗೆ ಸುಲಭನಾಗಿ ಅವನು ದೊರಕುವನಾಗಿದ್ದಾನೆ. ಭಕ್ತಿಯಿಂದ ಒಂದು ಬಾರಿ ಕೂಗು ಸಾಕು. ಇದಕ್ಕೆ ದೃಷ್ಟಾಂತವಾಗಿ ನಾವು ನೋಡಬಹುದಾದ್ದು, ಒಂದು ತಾಯಿ ಇದ್ದಾಳೆ. ಆ ತಾಯಿಗೆ ಒಂದು ಮಗು ಇದೆ. ಆ ಮಗು ದೊಡ್ಡದಾದಾಗ ಆ ತಾಯಿ ತುಂಬ ಬಡತನದಲ್ಲಿರುವಂಥ ತಾಯಿ. ಅವಳಿಗೆ ಯಾವ ರೀತಿಯಿಂದಲೂ ಕೂಡ ತನ್ನ ಮಗುವಿಗೆ ವಿದ್ಯಾಭ್ಯಾಸಾದಿಗಳನ್ನು ಕೊಟ್ಟು ಉದ್ಧರಿಸುವ ಯಾವ ಅನುಕೂಲ ಇಲ್ಲ. ಹಾಗೆ ಇರುವ ಆ ತಾಯಿಗೆ ಮಗುವನ್ನು ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಆಸೆ ಇದೆ. ಅವಳು ಯೋಚನೆ ಮಾಡ್ತಾ ಇದ್ದಾಗ ಅವಳಿದ್ದ ಒಂದು ಗುಡಿಸಲಿರುವ ಹಳ್ಳಿಯಿಂದ ಕಾಡು ದಾಟಿ ಆ ಕಡೆಗೆ ಹೋದರೆ ಇನ್ನೊಂದು ಹಳ್ಳಿ ಒಳಗೆ ಒಬ್ಬ ಗುರು ಪಾಠ ಹೇಳುವವರಿದ್ದಾರೆ, ಸದ್ಗುರು ಇದ್ದಾರೆ. ಆದ್ರಿಂದ ಅವರ ಹತ್ತಿರ ಪಾಠ ಹೇಳಿಸಬೇಕು ತನ್ನ ಮಗುವಿಗೆ ಅಂತ ಆಸೆಪಟ್ಟು ಕರ್ಕೊಂಡು ಹೋಗಿ ಮಗುವನ್ನು ಬಿಟ್ಟಿದ್ದಾಳೆ. ಇದು ಮಗು ಚಿಕ್ಕದು, 7-8 ವಯಸ್ಸಿನ ಮಗು. ಹಾಗಾಗಿ ಆ ಮಗು ಏನೋ 2 ದಿನ, ಒಂದು ದಿವಸ ಅಮ್ಮನ ಜೊತೆಯಲ್ಲಿ ಹೋದ್ಲು, ಇನ್ನೊಂದು ದಿವಸ ಹಾಗೂ ಹೀಗೂ ಕಾಡು ದಾಟ್ಕೊಂಡು ಹೋಗುವಾಗ ಹೊರಟೋದ. ವಾಪಸ್ಸು ಬರುವಾಗ ಭಯ ಆಗುತ್ತೆ ಅವನಿಗೆ. ಸಂಜೆ ಆಗಿರುತ್ತೆ, ಮನೆಗೆ ಬರುವಾಗ ಭಯ ಆಗುತ್ತೆ. ಮನೆಗೆ ಬಂದು ಅಮ್ಮನ ಹತ್ರ ಹೇಳ್ತಿದ್ದ, ಅಮ್ಮ ನನಗೆ ಬರುವಾಗ ಭಯ ಆಗುತ್ತೆ, ಕಾಡಲ್ಲಿ ಬರುವಾಗ ಏನೇನೋ ಶಬ್ದ ಕೇಳುತ್ತೆ. ಎಲ್ಲರಿಗೂ ಗೊತ್ತು ಕಾಡು ಅಂದ್ರೇನೆ ಭಯ. ಕಾಡಿನಲ್ಲಿ ವಿವಿಧ ಶಬ್ದಗಳು ಕೇಳುತ್ತೆ, ಅದು ಇನ್ನ ಭಯ. ಆದ್ರಿಂದ ನನಗೆ ಭಯ ಆಗುತ್ತೆ ಅಮ್ಮ, ನಾನು ಹೋಗಲ್ಲ, ಗುರುಕುಲಕ್ಕೆ ಹೋಗಲ್ಲ ಅಂತ ಹೇಳಿದ. ನಂಗೆ ಹೆದರಿಕೆ ಆಗುತ್ತೆ, ನೀನು ಬಾ, ನಾ ಹೋಗ್ತೀನಿ ಅಂತ ಹೇಳ್ತು ಆ ಮಗು. ಆಗ ಕಂದ, ನಾನು ಬರೋಕ್ಕಾಗಲ್ಲ, ನಾನು ಕಷ್ಟಪಟ್ಟು ಸಂಪಾದಿಸಿದರೆ ಬಂದದರಲ್ಲಿ ಗಂಜಿ ಏನಾದರೂ ನಾವು ಕುಡಿಯೋಕ್ಕಾಗತ್ತೆ, ಹಾಗಾಗಿ ನಾನು ಬರೋಕ್ಕಾಗಲ್ಲ ಮಗು, ನಿನ್ನ ಅಣ್ಣ ಕಾಡೊಳಗಿದ್ದಾನೆ, ಆ ನಿನ್ನ ಅಣ್ಣನನ್ನ ಕೂಗು, ನಿನ್ನ ಅಣ್ಣ ಸಹಾಯಕ್ಕೆ ಬರ್ತಾನೆ. ಹೌದಮ್ಮ, ಇಷ್ಟು ದಿನ ನಂಗೆ ಹೇಳಲೇ ಇಲ್ಲ ನೀನು, ನಂಗೊಬ್ಬ ಅಣ್ಣ ಇದ್ದಾನೆ ಅಂತ ಹೇಳಿಲ್ವಲ್ಲ. ಹೌದಾ, ಹಾಗಾದ್ರೆ ಖುಷಿ ನನಗೆ. ಅಣ್ಣನ ಯಾರಮ್ಮ ಅವನು, ಹೇಗಮ್ಮ ಇರ್ತಾನೆ? ನೋಡು ಕಂದ, ಅವನು ಹಸುಗಳ ಕರುಗಳ ಮಧ್ಯದಲ್ಲಿರ್ತಾನೆ. ಅವನ ಹೆಸರು ಗೋಪಾಲ ಅಂತ. ನೀನು ಗೋಪಾಲ ಅಣ್ಣ ಅಂತ ಕೂಗು, ಖಂಡಿತ ಅವನು ಬರ್ತಾನೆ.
ನಿನ್ನನ್ನು ಕಾಪಾಡ್ತಾನೆ, ನಿನ್ನನ್ನು ಕಾಡು ದಾರಿಯಲ್ಲಿ ಕರ್ಕೊಂಡು ಬಂದು ಬಿಡ್ತಾನೆ, ಯಾವ ರೀತಿ ನಿನಗೆ ಭಯ ಇರೋದಿಲ್ಲ ಅಂತ ಅಮ್ಮ ಹೇಳಿದ್ಲು. ಈಗ ಇವನು ವಾಪಸ್ಸು ಬರುವಾಗ ಕರೀತಿದ್ದ, ಗೋಪಾಲ ಅಣ್ಣ ಅಂತ. ಬರಲೇ ಇಲ್ಲ. ಅಣ್ಣ, ಅಮ್ಮ ಹೇಳಿದಾಳೆ ಕಣೋ, ನೀ ಈ ಕಾಡಲ್ಲಿ ಇರ್ತೀಯಂತೆ, ನಂಗೆ ತುಂಬ ಭಯ ಆಗ್ತಾ ಇದೆ, ಬರಲ್ವಾ ಅಣ್ಣ ಅಂತ ಕೂಗ್ದ. ಅಣ್ಣ, ಕಾಡು ಭಯ ಆಗುತ್ತೆ ಕಣೋ, ಹೆದರಿಕೆ ಆಗುತ್ತೆ, ಅಳು ಬರ್ತಾ ಇದೆ, ಕಾಪಾಡು, ಬಾರು ಅಣ್ಣ, ಅಣ್ಣ ಪ್ಲೀಸ್ ಅಂತ ಕೂಗ್ತಾ ಇದ್ದಂತೆ ಎಲ್ಲಿಂದಲೂ ಜನ 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 ಗೆಜ್ಜೆ ಶಬ್ದ ಕೇಳಿಸ್ತು. ಓಡಿಕೊಂಡು ಒಂದು ಹುಡುಗ ಬಂದ. ಸೊಂಟದೊಳಗೆ, ಇವನಿಗಿಂತ 1-2 ವಯಸ್ಸು ದೊಡ್ಡವನಷ್ಟೇ, ಸೊಂಟದೊಳಗೆ ಕೊಳಲು ಸಿಕ್ಕೊಂಡಿದ್ದಾನೆ, ತಲೆಯಲ್ಲಿ ನವಿಲುಗರಿ ಇಟ್ಕೊಂಡಿದ್ದಾನೆ, ಅವನ ಜೊತೆಯಲ್ಲಿ ಕರು ಇದೆ. ಅವನು ಬಂದ ತಕ್ಷಣ, ಅಣ್ಣ ಇಷ್ಟು ದಿನ ಯಾಕೋ ನೀನು ನನ್ನನ್ನು ಮಾತಾಡ್ತೇ ಇಲ್ಲ, ಈ ಕಾಡೊಳಗೆ ಇದ್ದು ಯಾಕಣ್ಣ ನೀನು ನನ್ನ ಮನೆಗೆ ಬರೋದಿಲ್ಲ ಅಂತ ಎಲ್ಲ ಕೇಳ್ದ. ಅದೆಲ್ಲ ಆಮೇಲೆ ಹೇಳ್ತೀನಿ, ಈ ಕಾಡು ದಾಟಬೇಕಲ್ವಾ, ನಡಿ ಹೋಗೋಣ ಅಂತ ಕಾಡು ದಾಟಿಸಿ ಬಿಟ್ಟ. ಮರುದಿನ ಅವನು ಬರುವಾಗ, ಬಾ ಮನೆಗೆ ಅಣ್ಣ ಅಂತ ಕರೆದ್ರೆ, ಇಲ್ಲ ನಾನು ಆಮೇಲೆ ಬರ್ತೀನಿ ನೀನು ಹೋಗು ಅಂತ ಕಳಿಸ್ಬಿಟ್ಟ, ನಂಗೆ ಬೇರೆ ಕೆಲಸ ಇದೆ. ಈಗ ಬಂದನಲ್ಲ, ಸ್ಕೂಲ್ಗೆ ಹೋಗ್ಬೇಕಲ್ಲ, ಹೋಗುವಾಗಲೂ ಯಾಕೆ ರಾತ್ರಿ ಮಾತ್ರ ಕರಿಬೇಕು, ಸಾಯಂಕಾಲ ಈಗಲೂ ಕರೆದು ನೋಡೋಣ ಅಂತ ಅವನೇನ್ ಮಾಡ್ದ, ಅಣ್ಣ ಅಂತ ಕರೆದ. ಅಣ್ಣ ಬಾರೋ ಪ್ಲೀಸ್, ಇಷ್ಟು ದೂರ ನಡ್ಕೊಂಡು ಹೋಗುವಾಗ ಬೇಜಾರಾಗುತ್ತೆ, ಒಂಚೂರು ಏನಾದರೂ ಆಟ ಆಡ್ಕೊಂಡು ಹೋಗೋಣ, ನಮ್ಮ ಬಾಲ್ಯ ನೆನಪು ಮಾಡ್ಕೊಳ್ಳಿ, ಒಂದು ಚೆಂಡನ್ನೋ ಏನನ್ನೋ ಎಸ್ಕೊಂಡು ಒಬ್ರೊಬ್ರು ಹಿಂದಕ್ಕೆ ಮುಂದಕ್ಕೆ ಹೋಗ್ತಾ ಸ್ಕೂಲ್ಗೆ ಹೋಗ್ತಾ ಇದ್ವಿ ಬ್ಯಾಗ್ ಒಳಗೆ. ಆ ರೀತಿ ಇವನು ಆ ಹುಡುಗನನ್ನ ಕರೆದ. ಈಗ ಏನಪ್ಪ ಅಂದ್ರೆ, ಅಣ್ಣ ಅಂತ ಕೂಗಿದ ತಕ್ಷಣ ಬಂದ್ಬಿಡ್ತಾನೆ. ಭಕ್ತಿ ಸುಲಭ. ಕರೆದ ತಕ್ಷಣ ಮುಗ್ಧ ಮನಸ್ಸಿನಿಂದ ಕರೆದ ಮಗು ಬಂದ್ಬಿಟ್ಟ. ಈಗ ಆಟ ಆಡ್ಕೊಂಡು ಆರಾಮಕ್ಕೆ ಗುರುಕುಲಕ್ಕೆ ಹೋಗ್ತಾನೆ. ಗುರುಕುಲದಲ್ಲಿ ಪಾಠ ಕಲ್ತ್ಕೊಂಡು ವಾಪಸ್ಸು ಬರುವಾಗ ಇನ್ನೂ ಸಂತೋಷ. ಅಣ್ಣನ ಜೊತೆ ಏನ್ ಆಟ ಆಡ್ತಾನೆ, ಅಣ್ಣ ಏನಾದ್ರೂ ಹಣ್ಣು ಹಂಪಲು ತಂದಿರ್ತಾನೆ, ಏನೇನೋ ಕೊಡ್ತಾನೆ, ಎಲ್ಲ ತಿನ್ಕೊಂಡು ಈಗ ಮನೆಯಲ್ಲಿ ಹಸಿವು ಬಾಯಾರಿಕೆ ಏನೂ ಇಲ್ಲ. ಲೋಕಸ್ಯ ವ್ಯಸನಾಪರೋಧನ ತರಹ. ಹಾಗಿರುವಾಗ ಯಾರ ಭಯನೂ ಇಲ್ಲ ಈಗ ಅವನಿಗೆ. ಅಮ್ಮ ಮನೆಗೆ ಬಂದ್ರೆ ಇವತ್ತೇನು ತಂದಿಲ್ಲ ಕಂದ, ಇವತ್ತಿದೊಂದೇ ಇದೆ, ಚೂರು ಕುಡ್ಕೊಂಡ್ಬಿಡಪ್ಪ ಅಂತಿದ್ಲು ಅಮ್ಮ. ಈಗ ಹಾಗಲ್ಲ, ಅಣ್ಣ ಏನೇನೋ ತರ್ತಾನೆ ಕಾಡಿಂದ, ಎಲ್ಲ ತಗೊಂಡು ಖುಷಿಯಾಗಿದ್ದಾನೆ, ಆನಂದದಿಂದ ಇದ್ದಾನೆ. ಒಂದು ದಿವಸ ಗುರುಗಳ ಮನೆಯಲ್ಲಿ ಒಂದು ಬೇರೆ ಬೇರೆ ರೀತಿ ಹೇಳ್ತಾರೆ, ಒಂದು ಶ್ರಾದ್ದ ಅಂತ ಏನೋ ಒಂದು ಗುರುಗಳ ಮನೆಯಲ್ಲಿ ಕಾರ್ಯಕ್ರಮ ಬಂತು. ಗುರುಗಳು ಹೇಳಿದ್ರು, ನಿಮ್ಮ ಕೈಯಲ್ಲಿ ಏನೇನಾಗುತ್ತೆ ಅದನ್ನು ತಗೊಂಡು ಬನ್ನಿ ಅಂತ. ಸರಿ, ಎಲ್ಲರೂ ಏನೇನೋ ತರ್ತಾರೆ, ನಾನೇನು ತರೋದು? ಮನೆಗೆ ಬಂದು ಅಮ್ಮನ ಹತ್ರ ಹೇಳ್ದ, ಅಮ್ಮ ಗುರುಗಳ ಮನೆಯಲ್ಲಿ ಕಾರ್ಯಕ್ರಮ ಅಂತೆ, ಗುರುಗಳು ಏನಾದರೂ ನಿಮ್ಮ ಕೈಯಲ್ಲಾಗಿರೋದು ತನ್ನಿ ಅಂದಿದ್ದಾರೆ, ನನಗೇನು ಕೊಡ್ತೀಯಮ್ಮ, ನಾನೇನು ತಗೊಂಡೋಗ್ಲಿ? ಕಂದ, ನನಗೇನು ಗೊತ್ತಿಲ್ಲ, ನಿನ್ನ ಅಣ್ಣ ಇದಾನಲ್ವಾ, ಆ ಅಣ್ಣನನ್ನೇ ಕೇಳು ಕಂದ, ಅಣ್ಣ ಏನು ಕೊಟ್ರೆ ಅದನ್ನು ತಗೊಂಡು ಹೋಗು ಅಂತ ಹೇಳಿದ್ಲು ಅಮ್ಮ. ಸರಿ, ಇವನು ಬಂದ, ಕಾಡೊಳಗೆ ಪ್ರವೇಶ ಮಾಡಿದ ತಕ್ಷಣ ಅಣ್ಣ ಅಂತ ಕೂಗ್ದ. ಅಣ್ಣ ಗಲಗಲ ಗಲಗಲ ಶಬ್ದ ಮಾಡಿಕೊಂಡು ಓಡಿ ಬಂದ, ಗೆಜ್ಜೆ ನಾದ ಮಾಡ್ತಾ. ಅಣ್ಣ, ಇವತ್ತು ಗುರುಕುಲದಲ್ಲಿ ಒಂದು ಹಬ್ಬ ಇದೆಯಂತೆ, ಗುರುಗಳ ಮನೆಗೆ ನಾವೇನಾದರೂ ಕೊಡ್ಬೇಕಂತೆ, ನೀನು ಏನು ಕೊಡ್ತೀಯ ಅದನ್ನು ನಾನು ತಗೊಂಡು ಹೋಗ್ತೀನಿ ಅಣ್ಣ. ಅಮ್ಮ ಹಾಗೆ ಹೇಳಿದಾಳೆ, ನೀನು ಕೊಟ್ಟಿದ್ದನ್ನು ತಗೊಂಡು ಹೋಗಿ ಕೊಡು ಅಂತ. ಸರಿ ಕಂದ ಅಂತ ಹೇಳಿ ಅವನೇನು ಮಾಡ್ದ, 1 ನಿಮಿಷ ಇರು ಅಂತ ಹೇಳಿ ಒಳಗಡೆ ಎಲ್ಲ ಹೋದ. ಹೋಗಿ ಬಂದು ಒಂದು ಕುಡಿಕೆಯನ್ನು ತಂದು ಕೊಟ್ಟ. ಒಂದು ಪುಟಾಣಿ ಕುಡಿಕೆ ಒಳಗೆ ಹಾಲು ತುಂಬಿತ್ತು. ಇವನಿಗೆ ಅದರ ಕುರಿತೆಲ್ಲ ಯೋಚನೆ ಇಲ್ಲ, ಅಣ್ಣ ಕೊಟ್ಟಿದ್ದಾನೆ ಅಷ್ಟೇ. ಆದ್ರೆ ಆ ಭಕ್ತಿಯಿಂದ ಅವನು ಅದನ್ನ ತಗೊಂಡು ಹೊರಟ. ಗುರುಗಳ ಮನೆಗೆ ಬಂದ್ರೆ ಎಲ್ಲಾ ಮಕ್ಕಳು ಸಾಲು ನಿಂತಿದ್ದಾರೆ. ಒಬ್ಬ ಇಷ್ಟು ದಪ್ಪ ಕುಂಬಳಕಾಯಿ ಹೀಗೆ ಹೊತ್ಕೊಂಡು ನಿಂತಿದ್ದಾನೆ, ಒಬ್ಬೊಬ್ರು ಒಂದೊಂದು ಪದಾರ್ಥ, ಒಬ್ಬ ಸೊಂಟದಲ್ಲಿ ಇಷ್ಟು ದೊಡ್ಡ ಚೀಲ ಇಟ್ಕೊಂಡಿದ್ದಾನೆ. ಇವರೆಲ್ಲ ಇಷ್ಟು ದೊಡ್ಡ ದೊಡ್ಡ ಸಾಮಾನು ತಂದಿದ್ದಾರೆ, ನಾನು ಪುಟಾಣಿ ಕುಡಿಕೆ ಒಳಗೆ ಹಾಲು ತಂದಿದ್ದೇನೆ, ಅರೇ ಅಂತ ಯೋಚನೆ ಬಂತು ಅವನಿಗೆ. ಆದರೆ ಆ ಚಿಂತೆ ಒಳಗೆ ಸಾಲು ಸಾಗುತ್ತಾ ಇವನು ತಂದ ಹಾಲಿನ ಕುಡಿಕೆಯನ್ನು ತಗೊಂಡು ಒಂದು ಪುಟಾಣಿ ಪಾತ್ರೆ ತಂದು ಹೀಗೆ ಹಾಕಿದ್ರು. ಆದರೆ ಆ ಪುಟಾಣಿ ಪಾತ್ರೆ ತುಂಬೋಯ್ತು. ಇನ್ನೊಂದು ಪಾತ್ರೆ ತಂದ್ರು, ಹಾಕಿದ್ರು ತುಂಬೋಯ್ತು. ಮತ್ತೊಂದು ಪಾತ್ರೆ ತಂದ್ರು ತುಂಬೋಯ್ತು. ಕುಡಿಕೆ ಮಾತ್ರ ತುಂಬ ಇದೆ, ಕುಡಿಕೆ ತುಂಬ ಇದೆ. ಎಷ್ಟು ಹಾಲು ತುಂಬಿದ್ರೂ ಕೂಡ ಕುಡಿಕೆ ಮಾತ್ರ ತುಂಬಿಕೊಂಡೇ ಇದೆ. ಈ ಸುದ್ದಿಯನ್ನ ಬೇರೆ ದೊಡ್ಡ ದೊಡ್ಡ ಶಿಷ್ಯರು ಗುರುಗಳಿಗೆ ಹೇಳಿದ್ರು. ಗುರುಗಳೇ, ಇವನೇನೋ ವಿಚಿತ್ರ ಮಾಡಿದಾನೆ, ಮನೆಯಲ್ಲಿರೋ ಪಾತ್ರೆ ಎಲ್ಲ ಆಗೋಯ್ತು, ಆದ್ರೆ ಇವನ ಕುಡಿಕೆ ಒಳಗೆ ಇನ್ನ ಹಾಲಿದೆ, ನೋಡಿದ್ರೆ ಇಷ್ಟೇ ಕುಡಿಕೆ,
ಆಗ ಗುರುಗಳು ಕೇಳಿದ್ರು, ಕಂದ ಇದು ಯಾರು ನಿನಗೆ ಕೊಟ್ಟಿದ್ದಪ್ಪ? ನಮ್ಮ ಅಣ್ಣ. ಎಲ್ಲಿರ್ತಾನಪ್ಪ? ಕಾಡಲ್ಲಿರ್ತಾನೆ. ನನಗೂ ನಿನ್ನ ಅಣ್ಣನ ತೋರಿಸ್ತೀಯ? ಗುರುಗಳಿಗೆ ಗೊತ್ತಾಯ್ತು, ಇವನು ಏನೋ ಮಹಾಮಹಿಮನಾದ ಒಬ್ಬನ ಸಂಬಂಧದಲ್ಲಿದ್ದಾನೆ. ಗುರುಗಳು ನಿಜವಾದ ಗುರುಗಳು, ಆದ್ರಿಂದ ನನಗೂ ನಿನ್ನ ಅಣ್ಣನನ್ನ ತೋರಿಸ್ತೀಯ? ಓ ಅಂತ ಹೇಳ್ದ. ಈಗ ಸಾಯಂಕಾಲ ವಾಪಸ್ಸು ಬರುವಾಗ ಬಂದು ಅಣ್ಣ ಅಂತ ಕಾಡು ಪ್ರವೇಶ ಮಾಡಿದಾಗ ಕೂಗಿದ್ರೆ ಅಣ್ಣ ಉತ್ತರ ಕೊಡಲಿಲ್ಲ. ಅಣ್ಣ, ಗುರುಗಳು ನನ್ನ ಸುಳ್ಳ ಅನ್ಕೊಳ್ತಾರೆ ಕಣೋ, ಬಾರೋ ಅಣ್ಣ ಪ್ಲೀಸ್, ಅಣ್ಣ ನನಗೆ ಅವಮಾನ ಮಾಡಬೇಡ, ಬಂದು ದರ್ಶನ ತೋರೋ ಅಣ್ಣ ಅಂತ ದೈನ್ಯವಾಗಿ ಕಣ್ಣೀರು ಸುರಿಸ್ತಾ ಅಣ್ಣ ಅಂತ ಕೂಗುತ್ತಾ ಇದ್ದಾನೆ. ಆಗ ಧ್ವನಿ ಕೇಳಿತು, ಕಂದ ಅದಕ್ಕಾಗಿ ಈ ಮಾತು, ಭಕ್ತಿ ಸುಲಭ. ನಿನ್ನ ಗುರುವಿನಲ್ಲಿ ಜ್ಞಾನದ ಅಭಿಮಾನ ಇದೆ. ನೀನು ಕೊಟ್ಟ ಆ ಕುಡಿಕೆಯ ವಸ್ತುವನ್ನ ತಿರಸ್ಕಾರದ ಭಾವದಿಂದ ಕಂಡಾಗಲೇ ಅದು ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಅವರಿಗೆ ಈಗಲೇ ನನ್ನ ದರ್ಶನ ಭಾಗ್ಯ ಇಲ್ಲ. ಶ್ರದ್ಧಾ ಭಕ್ತಿಗಳಿಂದ ಪರಮಾತ್ಮನನ್ನ ನಾವು ಭಾವಿಸಿದರೆ ಯಾವ ರೂಪದಲ್ಲಿ ಎಲ್ಲಿ ಹೇಗೆ ಅವನು ಒಲಿಯಲ್ಲ. ಆದ್ದರಿಂದ ಭಕ್ತಿಯಿಂದ ಒಂದು ಸಲಿ ಕೃಷ್ಣ ಗೋವಿಂದ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಗೋಪಾಲ ಮುಕುಂದ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಗೋಪಾಲ ಮುಕುಂದ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಗೋಪಾಲ ಮುಕುಂದ ಜೈ ಜೈ ಗೋವಿಂದ ಗೋಪಾಲ ಮುಕುಂದ ಜೈ ಜೈ ಗೋವಿಂದ ಗೋಪಾಲ ಮುಕುಂದ ಜೈ ಜೈ. ಒಂದು ಬಾರಿ ಭಕ್ತಿಯಿಂದ ಕೂಗಿದರೆ ಪರಮಾತ್ಮ ಖಂಡಿತವಾಗಿ ಒಲಿತಾನೆ. ಅದಕ್ಕಾಗಿ ಭಕ್ತಿ ಸುಲಭಂ ಆಲಸ್ಯಂ ವ್ಯಪನೀಯ ಧ್ಯಾಯಸ್ವ ನಾರಾಯಣಂ. ನಾರಾಯಣ ಎಲ್ಲರಿಗಪ್ಪ, ನರರ ಮಾರ್ಗ ಅವನು, ನರರ ಉಸಿರು ಅವನು. ಆದ್ರಿಂದ ಅವನನ್ನ ಆರಾಧಿಸು, ಅವನನ್ನ ಪ್ರಾರ್ಥಿಸು, ಅವನನ್ನ ಬೇಡು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ದಾಸನಾದವನ ಯಾರನ್ನೂ ಪರಮಾತ್ಮ ಕೈ ಬಿಡುವನಲ್ಲ. ಭಕ್ತಿ ಯಾವಾಗ ಬರುತ್ತೆ? ದಾಸನಾದಾಗ ಬರುತ್ತೆ. ಅದಕ್ಕೆ ದೃಷ್ಟಾಂತವಾಗಿ ನಾವು ತುಳಸಿದಾಸರ ಒಂದು ಚರಿತೆಯನ್ನು ನೋಡ್ತೇವೆ. ತುಳಸಿದಾಸರು ಮೊದಲಿಗೆ ಅಷ್ಟು ಪ್ರಸಿದ್ಧರಾದಂಥ ವ್ಯಕ್ತಿಯಾಗಿರಲಿಲ್ಲವೇನೋ. ಅವರು ಮೊದಲಿಗೆ ಕೇವಲ ಭಗವನ್ನಾಮವನ್ನ ನಿತ್ಯ ನಿರಂತರವಾಗಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಹಾಗೆ ಸುಮ್ಮನೆ ಶ್ರೀರಾಮ ಜಪವನ್ನು ಮಾಡ್ತಾ ಕುಳಿತಿದ್ದಾರೆ ಗಂಗಾ ತಟದಲ್ಲಿ. ಒಂದು ದಂಪತಿಗಳಲ್ಲಿ ಪತಿ ಮೃತನಾಗಿ ಬಿಟ್ಟಿದ್ದಾನೆ. ಅವನ ಶರೀರವನ್ನು ತಕೊಂಡು ಬರ್ತಾ ಇದ್ದಾರೆ.
ನಮಗೆ ಗೊತ್ತಿದೆ, ಕಾಶಿಯಲ್ಲಿ ಎಲ್ಲ ಕಡೆಯಲ್ಲಿ ಘಟ್ಟಗಳಿದೆ. ಆ ಘಟ್ಟಗಳಲ್ಲಿ ಶ್ರೀರಾಮನಾಮವನ್ನು ಹೇಳ್ತಾ ನೀವು ಕಾಶಿಯಲ್ಲಿ ನೋಡಿದರೆ ಹೊತ್ಕೊಂಡು ಹೋಗುವಾಗಲೂ ಅದು ಯಾರೇ ಇರಲಿ, ಮುಸಲ್ಮಾನ್ ಆಗಿದ್ರು ಕೂಡ ಶ್ರೀರಾಮ್ ಶ್ರೀರಾಮ್ ಅಂತಾನೆ ಕೂತ್ಕೊಂಡು ತಗೊಂಡು ಹೋಗ್ತಾರೆ. ಹಾಗೆ ಆ ಶವವನ್ನು ತಗೊಂಡು ಬರ್ತಾ ಇದ್ದಾರೆ. ಈ ಮಹಾತ್ಮ ಯಾರೋ ತಂಪಾಡಿಗೆ ತಾವು ಯಾವುದೋ ಘಟ್ಟದಲ್ಲಿ ಕೂತಿದ್ದಾರೆ, ಅದು ಹನುಮಾನ್ ಘಾಟೋ ಹರಿಶ್ಚಂದ್ರ ಘಾಟೋ ಯಾವ ಮಣಿಕರ್ಣಿಕಾ ಘಾಟೋ ಗೊತ್ತಿಲ್ಲ, ಒಂದು ಜಾಗದಲ್ಲಿ ಕೂತು ಅವರು ಜಪ ಮಾಡ್ತಾ ಇದ್ದಾರೆ. ಅವರಿಗೇನೋ ಅನ್ನಿಸ್ತು ಹೊತ್ಕೊಂಡು ಹೋಗ್ತಾ ಇದ್ದವರಿಗೆ. ಅವರೇನು ಮಾಡಿದ್ರು, ಆ ದಾಸನ ತುಳಸಿ ಮುಂದೆ ಆ ಶರೀರವನ್ನು ಇಟ್ಬಿಟ್ಟು, ಮಹಾತ್ಮ ಸಂತ ನೀನು ಅಂತ ಭಾಸ ಆಗ್ತಾ ಇದೆ, ಏನಾದರೂ ಅನುಕೂಲವನ್ನು ಮಾಡು, ನನಗೇನಪ್ಪ ಗೊತ್ತು, ರಾಮನಾಮವನ್ನು ಜಪಿಸ್ರಪ್ಪ, ರಾಮನಾಮವನ್ನು ಜಪಿಸಿ ಅಂತ ಅವರು ಕೂಡ ಹೇಳ್ತಾ ಇದ್ದಿದ್ದೇ ರಾಮನಾಮವನ್ನು, ಮತ್ತೆ ರಾಮನಾಮವನ್ನು ಜಪಿಸ್ತಾ ಎಲ್ಲರೂ ಕೂಡ ಈಗ ನಾವು ಅಂದಂತೆ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್. ಹಾಗೆ ಎಲ್ಲರೂ ಜಪಿಸ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಆ ಶವ ಮೇಲೆದ್ದು ಕೂತ್ಕೊಂಡು, ಆಗ ಎಲ್ಲರಿಗೆ ಆಶ್ಚರ್ಯ. ಅದು ತುಳಸಿ ಮಹಾತ್ಮೆ ಇರ್ಬೋದು, ರಾಮ ಮಹಾತ್ಮೆ ಇರ್ಬೋದು, ಏನೂ ಇಲ್ಲ, ಸತ್ತಿದ್ದಾರೆ ಅಂತ ತಪ್ಪಾಗಿ ಡಿಕ್ಲೇರ್ ಮಾಡಿರೋದು ಇದ್ದಿರ್ಬೋದು, ಏನೋ ಒಟ್ಟಿನಲ್ಲಿ ಇದು ಜೀವಂತು ಬಂತು. ಹಾಗಾಗಿ ಜನರಿಂದ ಒಬ್ಬರ ಬಾಯಿಗೆ ಇದು ಸುದ್ದಿ ಹೋಗ್ತಾ ಹೋಯಿತು. ಆಗ ನಮ್ಮ ದೇಶವನ್ನು ಆಳ್ತಾ ಇದ್ದವನು ಅಕ್ಬರ್ ಮಹಾರಾಜ. ಅಕ್ಬರ್ ಮಹಾರಾಜನ ಬಳಿ ತೋದರಮಲ್ಲ, ನಮಗೆಲ್ಲ ಗೊತ್ತಿದೆ ಚರಿತ್ರೆಯಲ್ಲಿ, ತೋದರಮಲ್ಲ ಅಂತ ಒಬ್ಬ ಮಂತ್ರಿ. ಆ ಮಂತ್ರಿಗೆ ಈ ಸುದ್ದಿ ಗೊತ್ತಾಯಿತು. ಆ ಮಂತ್ರಿ ಹೋಗಿ ಅಕ್ಬರನಿಗೆ, ನೋಡು ಈ ಥರ ಒಬ್ಬ ಮಹಾಮಹಿಮ ಇದ್ದಾನಂತೆ, ಅವನು ಕೇವಲ ರಾಮನಾಮ ಮಂತ್ರದಿಂದ ಜೀವವನ್ನು ಕೊಟ್ಬಿಟ್ನಂತೆ ಅಂತ ಎಲ್ಲ ಹೇಳ್ದ. ಹಾಗಾದರೆ ಎಲ್ಲಿ ಆ ನಾಮ ಮಹಿಮೆ ನಾವು ನೋಡಬೇಕಲ್ಲ, ಎಳ್ಕೊಂಬನ್ನಿ ಕರ್ಕೊಂಬನ್ನಿ ಅಂತ ಸೈನಿಕರನ್ನ ಅಟ್ಟಿದ. ಅಂದರೆ ಒಬ್ಬ ಸಂತನನ್ನ ಯಾವ ಒಂದು ಗೌರವದೊಡನೆ ಕರ್ಕೊಂಡ್ಬರ್ಬೇಕು ಅನ್ನುವ ಭಾವನೆ ಇಲ್ಲದವನು ಸೈನಿಕರನ್ನ ಅಟ್ಟಿದಾಗ ತುಳಸಿ ಹೇಳಿದ್ರು, ಅಪ್ಪ ನನಗೆ ನಿಮ್ಮ ಸಾಹೇಬರ ಹತ್ರ ಏನೂ ಕೆಲಸ ಇಲ್ಲ, ನಾನ್ಯಾಕೆ ಬರಬೇಕು, ನಾನೇನು ಅಪರಾಧ ಮಾಡಿಲ್ಲ, ನಾನೇನಾದರೂ ಆ ಕಡೆ ಬಂದರೆ ದೆಹಲಿ ಕಡೆ ಫತೇಪುರ್ ಸಿಕ್ರಿಯಲ್ಲಿ ಇದ್ದಿದ್ದು ಆಗ ಅಕ್ಬರು, ದೆಹಲಿಯಿಂದ ತಾನು ಅದನ್ನು ಶಿಫ್ಟ್ ಮಾಡ್ಕೊಂಡಿದ್ದ, ಅದೆಲ್ಲ ಚರಿತ್ರೆ ಗೊತ್ತಿದೆ. ಆದ್ದರಿಂದ ನಾನೇನಾದರೂ ಆ ಕಡೆ ಬಂದರೆ ನಾನು ಬರ್ತೇನೆ, ಈಗ ನನಗೆ ಬರೋಕ್ಕೇನು ವಿಷಯ ಇಲ್ಲ. ಎಲ್ಲ ಸೈನಿಕರು ಹೋಗಿ ಅಕ್ಬರನಿಗೆ ಈ ಸುದ್ದಿ ಹೇಳಿದರು. ಇಷ್ಟು ಕೊಬ್ಬ, ನಾನು ಅಕ್ಬರ, ನನ್ನ ಆಜ್ಞೆಯನ್ನು ಮೀರುವಷ್ಟು ದುರಹಂಕಾರನ ಎಳ್ಕೊಂಡ್ಬಂದು ಅವನನ್ನು ಸೆರೆಗಾಕಿ, ಅವನ ನಾಮ ಏನಿದೆ, ಅವನ ನಾಮದ ಬಲ ಏನಿದೆ ನೋಡೇ ಬಿಡ್ತೀನಿ ನಾನು ಅಂತ ಹೇಳಿ ಅವರನ್ನ ತುಳಸಿಯನ್ನ ಅಕ್ಬರ್ ಕಣ್ಣಲ್ಲಿ ನೋಡಲಿಲ್ಲ, ಎಳ್ಕೊಂಡ್ಬಂದು ಸೆರೆಗೆ ಹಾಕಿ ಅವನ ನಾಮದ ಮಹಿಮೆಯನ್ನು ನೋಡೋಣ ಅಂತ ಸೆರೆಗೆ ಹಾಕಿಸಿಬಿಟ್ಟ ಅಕ್ಬರ್. ಈಗ ಪ್ರತಿದಿನವೂ ಕೂಡ ತುಳಸಿಗೆ ನಾವು ಮೊದಲೇ ಹೇಳಿಕೊಂಡಿದ್ದೇವೆ, ಆಳ್ವಾರ ಚರಿತೆಯನ್ನು ಹೇಳುವಾಗ ಅವರಿಗೆ ಮುಕ್ತಿ ಬೇಕಾಗಿಲ್ಲ, ನಿತ್ಯ ನಿರಂತರ ಭಗವಂತನ ನಾಮ ಜೊತೆಯಲ್ಲಿದ್ದರೆ ಸಾಕು. ಹಾಗಾಗಿ ಅವರು ಭಗವಂತನ ನಾಮವನ್ನು ಜಪಿಸ್ತಾ ಇದ್ದಾರೆ. ಹಾಗೆ ಒಂದು ದಿನ ಕಳೀತು, 2 ದಿನ ಕಳೀತು, 3 ದಿನ ಕಳೀತು. ಆ ಸಂದರ್ಭದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಚೌಪಾಯಿಗಳನ್ನು ರಚಿಸ್ತಾ 40 ದಿನ ಆಯಿತು. ಆಗ ರಚಿತವಾದದ್ದು ಈ ಚೌಪಾಯಿ ಅಂತ ಹೇಳ್ತಾರೆ. ಒಟ್ಟಿ 40ನೇ ದಿನ ಕಳೆದಾಗ 40ನೇ ದಿನ ಫತೇಪುರ್ ಸಿಕ್ರಿಯಲ್ಲಿ ಕೋಟಿ 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 ಸಂಖ್ಯೆಯಲ್ಲಿ ಹನುಮಾನರು ಏನು ದಾಳಿ ಮಾಡಿಬಿಟ್ಟಿದ್ದಾರೆ. ಎಲ್ಲಿಂದ ಬಂತು ಅಷ್ಟು ಅಂದರೆ ಜನರಿಗೆ ಕಾಲು ಕೈ ಇಡಕ್ಕೆ ಜಾಗ ಇಲ್ಲ. ಹಾಗೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ವಾನರ ಸೇನೆ ಬಂದುಬಿಟ್ಟಿದೆ. ಆಗ ಈ ಅಕ್ಬರು ಹಾಫಿಸ್ ಅಂತ ಕರೀತಾರೆ, ಅಂದರೆ ಅವರಿಗೆ ಧರ್ಮೋಪದೇಶಕರನ್ನ, ರಾಜನಿಗೆ ಪುರೋಹಿತರು ಅಂತೀವಲ್ಲ ನಾವು, ರಾಜ ಪುರೋಹಿತ, ಹಾಗೆ ಆ ಹಾಫಿಸ್ ಅನ್ನೋರನ್ನ ಅಕ್ಬರ್ ಕರೆದ್ಬಿಟ್ಟು ಯಾಕೆ ಈ ಥರ ಆಗಿದೆ. ಆಗ ಹಾಫಿಸ್ ಅವರು ನಿಜವಾದ ಜ್ಞಾನಿಯಾಗಿದ್ದವರು ಯೋಚನೆ ಮಾಡಿ, ಏನೋ ಭಗವಂತನಿಗೆ ಅಥವಾ ಭಗವಂತನಿಗೆ ಸಂಬಂಧಪಟ್ಟವರಿಗೆ ಅಪಚಾರ ಆಗಿದೆ, ಆದ್ದರಿಂದಲೇ ಈ ರೀತಿ ಏನೋ ಅನಾಹುತ ಕಾಣ್ತಾ ಇದೆ ಅನ್ನುವುದನ್ನ ಅವ್ರು ಹೇಳಿದರು.
ಆಗ ಇವನೇನಂದ್ರೆ ಪ್ರತಿದಿನ ಎಷ್ಟೋ ಜನರನ್ನ ಶಿಕ್ಷೆಗೆ ಒಳಪಡಿಸ್ತಾ ಇರ್ತಾನೆ, ಎಷ್ಟು ಜನರನ್ನು ದಂಡಿಸ್ತಿರ್ತಾನೆ. ಯಾರಿರ್ಬಹುದು ಯೋಚನೆ ಮಾಡಿದಾಗ ಹೊಳಿತು, ಓ ಅವತ್ತು ನಾನೊಬ್ಬ ಸಂತನನ್ನ ಸೆರೆಯಲ್ಲಿ ಹಾಕಿದ್ದೇನೆ ಅನ್ನುವುದು ನೆನಪಾಯಿತು. ಆಗ ಮೊದಲಿಗೆ ಅವನನ್ನು ಸೆರೆಯಿಂದ ಬಿಡಿಸಿ ಅಂತ ಅಕ್ಬರ್ ಆದೇಶ ಮಾಡಿದ. ಸೆರೆಯಿಂದ ಆತನನ್ನು ಬಿಡಿಸಿ ಕರೆದುಕೊಂಡು ಬಂದರೂ ಕೂಡ ವಾನರರ ಸೇನೆ ದೂರಾಗಲಿಲ್ಲ. ಆಗ ಇವನು ತಪ್ಪಾಯಿತು, ನನ್ನನ್ನು ಕ್ಷಮಿಸಿ, ನನ್ನಿಂದ ಆದ ಅಪಚಾರಕ್ಕೆ ಏನು ಪರಿಹಾರ ಹೇಳಿ ಅಂದ್ರೆ, ಮೊದಲಿಗೆ ನೀನು ಪ್ರತಿಜ್ಞೆ ಮಾಡು, ರಾಮನ ಬಂಟನಾದ ಹನುಮನನ್ನ, ಹನುಮರ ಭಕ್ತರನ್ನ ನಾನು ಹಿಂಸಿಸೋದಿಲ್ಲ. ನಾನೊಬ್ಬನೇ ಅಲ್ಲ, ನನ್ನ ರಾಜ್ಯದಲ್ಲಿ ಯಾರೂ ಹಿಂಸಿಸಬಾರದು, ಪ್ರತಿಜ್ಞೆ ಮಾಡು ಅಂತ ಆಗ ತುಳಸಿದಾಸರು ಪ್ರತಿಜ್ಞೆ ಮಾಡಿಸ್ತಾರೆ. ಹಾಗೆ ಪ್ರತಿಜ್ಞೆ ಮಾಡಿದ ನಂತರ ಎಲ್ಲ ವಾನರ ಸೇನೆ ಹೊರಟೋಯ್ತು. ಈಗ ತುಳಸಿ ಹೇಳ್ತಾರೆ, ಫತೇಪುರ್ ಸಿಕ್ರಿ ಬಿಟ್ಟು ನೀನು ಮೊದಲು ದೆಹಲಿಗೆ ಹೋಗು, ಫತೇಪುರ್ ಸಿಕ್ರಿಯಲ್ಲಿ ನೀನಿರಬೇಡ. ಇದು ಕಟ್ಟುಕಥೆಯಲ್ಲ. ನಮ್ಮ ದೇಶದಲ್ಲೇ ಫಿಲಿಪ್ ಲೂಟ್ಕಿನ್ ಅನ್ನುವವರಿಗೆ ವಾಲ್ಮೀಕಿ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದರು ಇತ್ತೀಚೆಯಲ್ಲಿ. ಆ ಫಿಲಿಪ್ ಲುಟ್ಕಿನ್ ಅನ್ನುವವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಒಂದು ಪಬ್ಲಿಕೇಶನ್ ಸೆಂಟರ್ ಇದೆ, ಎಲ್ಲ ನಮಗೆ ಗೊತ್ತಿದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರಿಂಟ್ ಆಗಿದೆ ಅಂದರೆ ಅದು ಅಥೆಂಟಿಕ್ ಅಂತ, ಅಥಾರಿಟೇಟಿವ್ ಅಂತ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಷ್ಟು ಬೆಲೆ, ಅಷ್ಟು ಮೌಲ್ಯವನ್ನು ಹೊಂದಿರುವಂಥ ಯೂನಿವರ್ಸಿಟಿ. ಅಲ್ಲಿ ಈ ಫಿಲಿಪ್ ಲುಟ್ಕಿನ್ ಎನ್ನುವವರು ಪ್ರಚಾರ ಮಾಡಿರುವಂಥ, ಪಬ್ಲಿಷ್ ಮಾಡಿರುವ ಗ್ರಂಥ ಅದು. ಅದರ ಹೆಸರು ಏನಪ್ಪ ಅಂತ ಕೇಳಿದ್ರೆ, ಈ ನಾಮ ಮಹಿಮೆ, ಹನುಮಂತನ ನಾಮದ ಮಹಿಮೆಯನ್ನ ಹೇಳುವಂಥದ್ದು ಅನ್ನುವುದಾಗಿ ಆ ಪುಸ್ತಕದ ಹೆಸರು. ಅದನ್ನು ಬರೆದವನು ಯಾರಪ್ಪ ಅಂತ ಕೇಳಿದ್ರೆ, ವಾರಿಯರ್ ಎಸ್ಟೇ ಅನ್ನುವಂಥ, ಅವನು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್. ಅಂದರೆ ಇದು ಕಟ್ಟುಕಥೆಯಲ್ಲ. ಆದ್ರಿಂದ ಯಾಕೆಂದ್ರೆ ಭಾರತದವರು ಭಾರತವನ್ನ ಮೆಚ್ಚಿದ್ರೆ ಮಾತಾಡೋದು ಬೇರೆ ಅಲ್ವೇ, ಭಾರತೀಯರಲ್ಲದವರು ಹೇಳುವಂಥ ಈ ಒಂದು ಕೃತಿಯ ಕುರಿತು ಮಾತಿದೆಯಲ್ಲ. ಆದ್ರಿಂದ ರಾಮ ಮತ್ತು ರಾಮನ ಮಹಿಮೆಯನ್ನ ಈ ಒಂದು ಮಾತು ಹೇಳಿದ ನಂತರ ಉತ್ತರ ಭಾರತದಲ್ಲಿ ಎಲ್ಲೆಲ್ಲೂ ತುಳಸಿಯ ಒಂದು ವಿಚಾರ ಹರಡಿಕೊಳ್ತಾ ಬಂತು. ತುಳಸಿಯನ್ನು ಎಲ್ಲರೂ ಕೊಂಡಾಡ್ತಾ, ತುಳಸಿ ರಚಿಸಿದ ಈ ಚೌಪಾಯಿಯನ್ನ ಮನೆ ಮನೆಗಳಲ್ಲಿ ಹೇಳುವ ಅಭ್ಯಾಸ ಮಾಡಿದರು ಇತ್ಯಾದಿಯಾಗಿ ನಾವು ಚರಿತ್ರೆಯಲ್ಲಿ ಓದ್ತೇವೆ. ಯಾಕೆ ಇಷ್ಟು ಮಾತು? ದಾಸನಾದವನನ್ನ ತುಳಸಿ ಹೇಳಿದ್ರು, ತಂದಿಟ್ಟಾಗಲೂ ಹೇಳಿದ್ರು ನನಗೇನು ಗೊತ್ತಿಲ್ಲ, ಅಕ್ಬರ್ ಕೇಳಿದಾಗಲೂ ಹೇಳಿದ್ರು ನನಗೇನು ಗೊತ್ತಿಲ್ಲ, ನಾನು ಯಾವಾಗಲೂ ರಾಮನನ್ನ ಹೇಳಿದ್ದೇನೆ, ಆಗ್ಲಿ ರಾಮ ತಾನೇ, ತೋರಿಸು ನಿನ್ನ ಮಹಿಮೇನ ಅಂತ ಅಂದಾಗ ಆ ದಾಸಸ್ಯ ಕಿಂ ನ ಕ್ಷಮಃ, ಒಬ್ಬ ದಾಸನನ್ನ ಉದ್ಧಾರ ಮಾಡುವುದಕ್ಕೆ ಪರಮಾತ್ಮನಿಗೆ ಸಾಧ್ಯ ಇಲ್ಲವಾ? ಇಂಥ ನಿದರ್ಶನಗಳು ಎಷ್ಟು ಬೇಕು ನಮಗೆ. ಭದ್ರಾಚಲ ರಾಮದಾಸ ಅವನು ಅದೇ ತಾನೇ ಹೇಳ್ತಾನೆ, ಇಷ್ಟೆಲ್ಲ ಒಡವೆಗಳನ್ನು ಅವನು ಮಾಡಿದ ತಪ್ಪು ನಿಜ. ಆದರೆ ಯಾವುದು ಕಂದಾಯವನ್ನ ವಸೂಲಿ ಮಾಡಿದ್ದ, ಕಂದಾಯವನ್ನ ಪ್ರಜೆಗಳಿಗಾಗಿ ಕೊಡಬೇಕಾಗಿದ್ದನ್ನ ಮತ್ತೆ ಪ್ರಜೆಗಳಿಗೂ ಅಲ್ಲ, ಆ ಮುಸಲ್ಮಾನ್ ದೊರೆಗೆ ಒಪ್ಪಿಸಬೇಕಾಗಿತ್ತು. ಅದನ್ನ ಅವನೇನ್ ಮಾಡಿಬಿಟ್ಟ, ದೇವರಿಗೆ ಒಡವೆಗಳು ಮಾಡಿಸಿಬಿಟ್ಟ. ಆದ್ದರಿಂದ ಮುಸಲ್ಮಾನ ದೊರೆ ಅವನನ್ನು ಸೆರೆಗೆ ಹಾಕಿಸಿ, ಸೆರೆಯಲ್ಲಿ ಮುಳ್ಳು ತುಂಬಿದ ಕಬ್ಬಿಣದ ತೊಲೆಗಳಿಂದ ಬಡಿಸ್ತಾ ಇದ್ದ. ಆದರೆ ಪರಮಾತ್ಮ ದಾಸಸ್ಯ ಕಿಂ ನ ಕ್ಷಮಃ ಲೋಕಸ್ಯ ವ್ಯಸನಾಪನೋದನಕರಃ. ಆ ರಾಮ ಲಕ್ಷ್ಮಣರು ಇಬ್ಬರು ಹುಡುಗರು ಬಂದು ಎಷ್ಟು ದುಡ್ಡು ಕೊಡಬೇಕಾಗಿತ್ತೋ ಅಷ್ಟು ದುಡ್ಡನ್ನ ಚೀಲದಲ್ಲಿ ಸುರಿದು, ನಿನ್ನ ಕಂದಾಯ ಸಂದಾಯ ಆಗಿದೆ ಅಂತ ಬರ್ಕೊಡು ಅಂತ ರಸೀತಿ ಬರೆಸ್ಕೊಂಡು ತಗೊಂಡೋಗಿ ಸೆರೆಯಲ್ಲಿದ್ದ ಭದ್ರಾಚಲನ ಕೈಗಾಕಿ ಅದನ್ನು ಕೊಟ್ಟು ನೀನು ಸೆರೆಯಿಂದ ಬಿಡುಗಡೆ ಹೊಂದು. ಇದಕ್ಕಿಂತ ಬೇಕಾ ನಿದರ್ಶನ? ಎಷ್ಟು ಬೇಕು ನಮಗೆ? ಇದೆಲ್ಲ ನೋಡಿ ಚರಿತೆಯಲ್ಲಿ ದಾಖಲಾಗಿರುವಂಥ ವಿಚಾರಗಳು. ಆದ್ರಿಂದ ಮಾಭೀಹಿ ಮಂದ ಮನೋವಿಚಿಂತ್ಯ ಬಹುಧ, ನಾನಾ ವಿಧವಾದ ಚಿಂತೆಯಲ್ಲಿ ಸಿಲುಕಿ ಒದ್ದಾಡಬೇಡ ಕಂದ, ಚಿಂತೆ ಮಾಡಬೇಡ, ಚಿಂತೆಗೆ ಪಾರ ಇಲ್ಲ. ಏನ್ ಮಾಡಬೇಕು? ಆಲಸ್ಯಂ ವ್ಯಪನೀಯ ಭಕ್ತಿ ಸುಲಭಂ ಧ್ಯಾಯಸ್ವ. ಭಕ್ತಿಗೆ ಒಲಿತನಪ್ಪ, ನೀನೇನು ಒಡವೆ ವಸ್ತುಗಳು ಕೊಡಬೇಡ, ನೈವೇದ್ಯವನ್ನ ಇಡಬೇಡ. ಪರಮಾತ್ಮನೇ ಹೇಳಿದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ, ಏನೂ ಇಲ್ಲ. ನೀರಿಗೂ ಗತಿ ಇಲ್ವಾ? ನಿನ್ನ ಹೃದಯ ಇದೆ, ನಿನ್ನ ಮನಸ್ಸಿದೆ, ನಿನ್ನ ಬುದ್ಧಿ ಇದೆ, ನಿನ್ನ ನಾಲಿಗೆ ಇದೆ, ಅದನ್ನು ಅರ್ಪಿಸು. ಅದಕ್ಕಿಂತ ದೊಡ್ಡ ನೈವೇದ್ಯ ಏನಲ್ಲ. ಆದ್ರಿಂದ ಭಕ್ತಿ ಸುಲಭಂ ಧ್ಯಾಯಸ್ವ ನಾರಾಯಣಂ. ಆ
ಅವನಿಂದ ಲಾಭ ಏನು? ಲೋಕಸ್ಯ ವ್ಯಸನಾಪನೋದನಕರಃ, ಲೋಕದ ಎಲ್ಲ ವ್ಯಸನವನ್ನು ದೂರ ಮಾಡ್ತಾನಪ್ಪ ಅವನು. ಅಂಥವನಿಗೆ ನೀನೊಬ್ಬ ಭಾರ ಆಗುತ್ತೀಯ, ನೀನೊಬ್ಬ ದೊಡ್ಡವ ಜಾಸ್ತಿ ಆಗುತ್ತೀಯ. ನಿನ್ನ ಭಾರವನ್ನು ಕೂಡ ಅವನು ಖಂಡಿತವಾಗಿ ನಿವಾರಣೆ ಮಾಡ್ತಾನೆ. ನಿನ್ನ ಚಿಂತೆಯನ್ನು ಅವನು ದೂರ ಮಾಡ್ತಾನೆ, ಚಿಂತೆಯನ್ನು ಹೋಗಲಾಡಿಸ್ತಾನೆ. ಆದ್ದರಿಂದ ಪರಮಾತ್ಮನ ಚಿಂತೆಯನ್ನ ಮಾಡು, ಪರಮಾತ್ಮನನ್ನ ಚಿಂತಿಸು, ಪರಮಾತ್ಮನನ್ನ ಭಜಿಸು, ಪರಮಾತ್ಮನ ನಾಮವನ್ನು ನಾಲಿಗೆಗೆ ತೆಗೆದುಕೋ. ಮಾಭೀರ್ಮಂದಮನೋ ವಿಚಿಂತ್ಯ ಬಹುಧಾ ಯಾಮೀಶ್ಚಿರಂಯಾತನಾಃ ನಾಮೀನಃ ಪ್ರಭವಂತಿ ಪಾಪರಿಪವಃ ಸ್ವಾಮೀ ನನು ಶ್ರೀಧರಃ ಆಲಸ್ಯಂ ವ್ಯಪನೀಯ ಭಕ್ತಿ ಸುಲಭಂ ಧ್ಯಾಯಸ್ವ ನಾರಾಯಣಂ ಲೋಕಸ್ಯ ವ್ಯಸನಾಪನೋದನಕರೋ ದಾಸಸ್ಯ ಕಿನ್ನ ಕ್ಷಮಃ. ಈಗ ಲೋಕಸ್ಯ ಆದ್ಮೇಲೆ ವ್ಯಸನ ಹೇಳುವಾಗ ವಾನ ಒತ್ತಬೇಕು. ಇದೆಲ್ಲ ವ್ಯಾಕರಣ ನಿಯಮ. ಆ ಅಕ್ಷರಕ್ಕೆ ಯಮ ಅಂತ ಹೇಳ್ತಾರೆ. ಲೋಕಸ್ಯ ವ್ಯಸನಾಪನ ಬಿಡಿಸಿ ಹೇಳಿದ್ರೆ ಲೋಕಸ್ಯ ವ್ಯಸನಾಪನೋದನ. ಉಚ್ಚಾರ ಗಮನಿಸಿ, ಲೋಕಸ್ಯ ವ್ಯಸನಾಪನೋದನ. ಜೋಡಿಸಿ ಹೇಳುವಾಗ ಲೋಕಸ್ಯ ಅಲ್ಲಿ ವಾನ ಒತ್ತಬೇಕು. ಲೋಕಸ್ಯ ವ್ಯಸನಾಪನೋದನ ಕರೋ ಒತ್ತಿ ಗಕಾರವನ್ನು ಒತ್ತಬೇಕು. ಲೋಕಸ್ಯ ವ್ಯಸನ ದಾಸಸ್ಯ ಕಿನ್ನ ಕ್ಷಮಃ. ಜಯತು ಜಯತು ದೇವೋ ದೇವಕೀ ನಂದನೋಯಂ ಜಯತು ಹೇಳು. ಜಯತು ಜಯತು ಕೃಷ್ಣೋ ವೃಷ್ಣಿವಂಶ ಪ್ರದೀಪಃ. ಜಯತು 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 ಮೇಘಶ್ಯಾಮಲಃ ಕೋಮಲಾಂಗೋ. ಜಯತು ಜಯತು ಪೃಥ್ವೀ ಭಾರನಾಶೋ ಮುಕುಂದಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿಃ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ. ನಿಮ್ಮೆಲ್ಲರಲ್ಲಿ ನನ್ನದೊಂದು ಭಿನ್ನಹ ಇದೆ. ಇಷ್ಟು ದಿನಗಳ ಕಾಲ ಭಗವಂತನ ನಾಮದಲ್ಲಿ ಮುಳುಗಿರೋದಕ್ಕೆ, ಆಸ್ವಾದನೆ ಮಾಡೋದಕ್ಕೆ ಅವಕಾಶ ನೀವು ಮಾಡಿಕೊಟ್ಟಿರೋದಕ್ಕೆ ನಾನು ನಿಮಗೆ ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ನನಗೆ ಗೊತ್ತಿಲ್ಲ. ಆದರೆ ಗುರುತ್ವವನ್ನು ಹೊಂದುವಂಥ ಒಂದು ಸ್ಥಾನ ಈ ಕಂದನದಲ್ಲ. ಯಾಕೆ ಅಂದರೆ ಯಾವುದೋ 4 ಗ್ರಂಥ